ರಾತ್ರಿ ತುಂಬಾನೇ ಸುಂದರವಾಗಿತ್ತು. ತಾನ್ ಪ್ರೀತಿಸೋ ಹುಡುಗನ್ ಜೊತೆ ಸ್ವಾತಿ ಹೋಟೆಲ್ ರೂಮ್ ತಲುಪಿದ್ಲು. ಅವತ್ತು ಆ ಹೋಟೆಲಲ್ಲಿ ಇಬ್ರು ಪ್ರೀತಿಲ್ ಮುಳುಗೋಗಿದ್ರು. ಸ್ವಾತಿ ಆ ವ್ಯಕ್ತಿನ ತನ್ನ ಹತ್ರ ಕರ್ಕೊಂಡ್ಲು. ಮೊದಲನೇ ಸಲ ಸ್ವಾತಿಗೆ ತಾನ್ ಪ್ರೀತಿಸೋ ಹುಡುಗ ತನ್ನನ್ನ ತನ್ಗಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಅನ್ನಿಸ್ತು. ಸ್ವಾತಿಗೆ 7 ತಿಂಗಳಾಗಿತ್ತು. ತನ್ನ ಮತ್ತೆ ಯುವಿ ಮಧ್ಯೆ ನಡೆದಿದ್ದನ್ನೆಲ್ಲ ಸ್ವಾತಿಯಿಂದ ಮರೆಯೋಕೆ ಆಗ್ತಿರ್ಲಿಲ್ಲ. ಯುವಿ ಇವತ್ತು ಆಸ್ಟ್ರೇಲಿಯಾದಿಂದ ಬರ್ತಿದ್ದ. ಮಗು ಅಪ್ಪ ಬರ್ತಿದ್ದಾರೆ ತಾನೆ? ಸ್ವಾತಿ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟೋಕ್ ಶುರುವಾಯ್ತು. 7 ತಿಂಗಳಿಂದ ಅವಳಿಗಿದ್ದಿದ್ ಒಂದೇ ಯೋಚನೆ, ಏನೋ ಹೇಳ್ಬೇಕು ಅಂತಿದ್ದೆ. ತನ್ನ ಪ್ರೆಗ್ನೆನ್ಸಿ ವಿಷಯ ಕೇಳಿ ಯುವಿಗೆ ಖುಷಿ ಆಗತ್ತಾ? ನೆನ್ಪಿದ್ಯಾ ನೀನ್ ಇಂಡಿಯಾದಲ್ಲಿದ್ದಾಗ ಪಾರ್ಟಿ ಆದ್ಮೇಲೆ? ಸ್ವಾತಿ, ನಿಂಗೀಗ 7ನೇ ತಿಂಗಳು. ನಿನ್ನ ಆರೋಗ್ಯ ಜೊತೆ ಮಗು ಆರೋಗ್ಯನ ಚೆನ್ನಾಗಿ ನೋಡು. ಸಮಯ ಮೀರ್ತಿತ್ತು. ಯುವಿ ಹತ್ರ ಹೇಗ್ ಮದ್ವೆ ವಿಷಯ ಮಾತಾಡೋದು ಅನ್ನೋದೇ ಸ್ವಾತಿ ಮನ್ಸಲ್ ಕುರಿತಿತ್ತು. ಏನೋ ಹೇಳ್ಬೇಕು ಅಂತಿದ್ದೆ. ಮಗುವಿನ ಫಾದರ್ ಬಂದ್ರು ಅಂದ್ರೆ ಅವರಿಗೂ ಡೀಟೇಲ್ ಆಗಿ ಸಜೆಷನ್ಸ್ ಕೊಡ್ತೀವಿ. ಒಬ್ಳೇ ಈ ವಿಷಯನ ಮ್ಯಾನೇಜ್ ಮಾಡೋದನ್ನ ಯೋಚನೆ ಮಾಡಿ ಸ್ವಾತಿಗೆ ತುಂಬಾ ಕಷ್ಟ ಆಗ್ತಿತ್ತು. ಅವಳು ಇವತ್ತೇ ಯುವಿ ಹತ್ರ ಎಲ್ಲಾನೂ ಹೇಳ್ಬೇಕು ಅಂತಿದ್ಲು. ನಿಶಾ, ನಿನಗ್ ತಲೆ ಕೆಟ್ಟಿದ್ಯಾ? ಯಾಕೆ? ನಿಂಗೇನನ್ಸ್ತು? ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರೋ ಈ ಮಗನ ಸಾಯಿಸ್ತೀನಾ? ಏನ್ ಹೇಳ್ತಿದ್ಯಾ ನೀನು? ಸ್ವಾತಿ, ನಿಂಗ್ ನಿಜವಾಗ್ಲೂ ಅನ್ಸುತ್ತಾ ನೀನ್ ಅವತ್ ರಾತ್ರಿ ಯುವಿ ಜೊತೆ ಇದ್ದೆ ಅಂತ? ಕುಡಿದ್ ನಶೆಲಿ ಬೇರೆ ಯಾರ ಜೊತೆನೋ ಬೆಡ್ ಶೇರ್ ಮಾಡಿ ಈ ಮಗುಗ್ ತಾಯಿಯಾಗಿ ಯುವಿನೇ ತಂದೆ ಅಂತ ಹೇಗ್ ಹೇಳ್ತ್ಯಾ? ನಿಶಾ, ನೀನ್ ಏನ್? ಸ್ವಾತಿ, ಜಸ್ಟ್ ಸ್ಟೇ ಅವೇ ಫ್ರಮ್ ಯುವರಾಜ್. ನಿಶಾ ಮಾತ್ ಕೇಳಿ ಸ್ವಾತಿಗೆ ಬಹಳಾನೇ ಬೇಜಾರಾಯ್ತು. ನಿಶಾ ಹೇಳಿದ್ದೆಲ್ಲ ಸತ್ಯನಾ? ಹಾಗಾದ್ರೆ ಸ್ವಾತಿ ಅವತ್ತು ಯುವಿ ಜೊತೆ ಇರ್ಲಿಲ್ವಾ? ಅಂದ್ಮೇಲೆ ಅವತ್ತವಳ ಜೊತೆ ಇದ್ದ ಆ ವ್ಯಕ್ತಿ ಯಾರು? ಆ ಮಗುವಿನ ಭವಿಷ್ಯ ಏನಾಗಬಹುದು? ಸ್ವಾತಿ ತುಂಬಾ ಖುಷಿಯಿಂದ ತನ್ನನ್ನ ತಾನು ಕನ್ನಡಿಲಿ ನೋಡ್ತಾ ಇದ್ಲು. ಆ ಗುಡ್ ನ್ಯೂಸ್ನ ಯುವಿ ಜೊತೆ ಆದಷ್ಟು ಬೇಗ ಶೇರ್ ಮಾಡಬೇಕು ಅಂತ ಎಕ್ಸೈಟೆಡ್ ಆಗಿದ್ಲು. ಈ ವಿಷಯ ಗೊತ್ತಾದ್ರೆ ಯುವಿ ಎಷ್ಟು ಖುಷಿ ಪಡ್ತಾನೆ. ನೆನ್ಸ್ಕೊಂಡ್ರೆ ಸ್ವಾತಿಗೆ ನಗು ಬರ್ತಿತ್ತು, ಜೊತೆಗೆ ಚೂರು ಸಂಕೋಚನೂ ಆಗ್ತಿತ್ತು. ಯಾಕೆಂದ್ರೆ ಇದೆಲ್ಲ ಇಷ್ಟು ಬೇಗ ಇಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗತ್ತೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ಯುವಿಗೆ ಇವಾಗ್ಲೇ ಈ ವಿಷಯ ಹೇಳೋಣ ಅಂತ ಡಯಲ್ ಮಾಡಿ ಟೈಮ್ ನೋಡ್ದಾಗ್ಲೇ ನೆನಪಾಗಿದ್ದು ಆಸ್ಟ್ರೇಲಿಯಾದಲ್ಲಿ ಇವಾಗ ರಾತ್ರಿ ಆಗಿರುತ್ತೆ, ಯುವಿ ಇಷ್ಟೊತ್ತಿಗೆ ಮಲ್ಗಿರ್ತಾನೆ ಅಂತ. ಕಾಲ್ ಕಟ್ ಮಾಡಿ ಸ್ವಾತಿ ಸ್ವಲ್ಪ ಹೊತ್ತು ತನ್ನ ಮತ್ತೆ ಯುವಿ ಫೋಟೋಸ್ನ ನೋಡಿದ್ಲು. ಆದ್ರೆ ಅವಳಿಗೆ ಮತ್ತೆ ಅದೇ ಯೋಚನೆ. ಯುವಿಗೆ ಕಾಲ್ ಮಾಡಿದ್ಲು. ಅವಳ ಫೋನ್ನ ರಿಸೀವ್ ಮಾಡ್ದ ಯುವಿ ನಿದ್ದೆಲೆ, ಹಲೋ ಸ್ವಾತಿ, ಇಷ್ಟು ಹೊತ್ತಲ್ಲಿ ಫೋನ್ ಮಾಡಿದ್ಯಾ? ಎಲ್ಲ ಓಕೆನಾ ಅಂತ ಕೇಳ್ದ. ಆಗ ಸ್ವಾತಿ ಖುಷಿಲಿ, ಯುವಿ, ಐ ಆಮ್ ಸೋ ಹ್ಯಾಪಿ. ಈ ವಿಷಯ ಕೇಳಿದ್ರೆ ನೀನು ಅಷ್ಟೇ ಖುಷಿ ಆಗ್ತೀಯ. ಒಂದು ಗುಡ್ ನ್ಯೂಸ್ ಇದೆ, ಐ ಆಮ್ ಪ್ರೆಗ್ನೆಂಟ್. ನಂಗೆ ಸ್ವಲ್ಪ ಟೈಮಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. ಆದ್ರೆ ಇವತ್ತು ಡಾಕ್ಟರ್ ಹತ್ರ ಹೋದಾಗ್ಲೇ ಗೊತ್ತಾಗಿದ್ದು ನನ್ಗೆ ಆಗ್ಲೇ 7 months ಅಂತ. ಸ್ವಲ್ಪ ಬೇಬಿ ಬಂಪ್ ಕೂಡ ಬಂದಿದೆ. ನನ್ಗಿದು ಗೊತ್ತೇ ಆಗ್ಲಿಲ್ಲ. ನಾನೆಷ್ಟು ದಡ್ಡಿ ಅಲ್ವಾ? ಸ್ವಾತಿ ಎಷ್ಟು ಖುಷಿಯಾಗಿದ್ಲು ಅಂದ್ರೆ ಒಂದೇ ಉಸಿರಲ್ಲಿ ಅದನ್ನೆಲ್ಲ ಹೇಳಿದ್ಲು. ಅದೇ ಖುಷಿಯಿಂದ ಯುವಿ, ವಾವ್, ಕಂಗ್ರ್ಯಾಚುಲೇಷನ್ಸ್ ಸ್ವಾತಿ. ಹೌದು, ನೀನ್ ತುಂಬಾ ದಡ್ಡಿನೇ, ಬಟ್ ಇಟ್ಸ್ ಗುಡ್ ನ್ಯೂಸ್ ಅಂತ ಹೇಳ್ದ. ಸ್ವಾತಿ ಪ್ರೀತಿಯಿಂದ ನಗ್ತಾ, ನಿಂಗು ಕಂಗ್ರಾಟ್ಸ್ ಯುವಿ ಅಂದ್ಲು. ಸ್ವಾತಿಯ ಮಾತನ್ನ ಕೇಳಿ ಯುವಿ ಕನ್ಫ್ಯೂಸ್ ಆಗಿ, ನನ್ಗ್ಯಾಕ್ ಕಂಗ್ರಾಟ್ಸ್ ಹೇಳ್ತಿದೀಯ ಅಂತ ಕೇಳ್ದ. ಆದ್ರೆ ಸ್ವಾತಿ ನಗ್ತಾನೆ, ಯುವಿ, ನೀನು ಸ್ವಲ್ಪನೂ ಬದಲಾಗಿಲ್ಲ, ಇಂಥ ವಿಷಯದಲ್ಲಿ ತಮಾಷೆ ಮಾಡಬಾರ್ದು ಅಂತ ಹೇಳಿದ್ಲು. ಅದಕ್ಕವನು, ಎಂತ ವಿಷಯದಲ್ಲಿ ಸ್ವಾತಿ? ನೀನ್ ಏನ್ ಹೇಳ್ತಿದ್ಯಾ? ನಂಗ್ ಗೊತ್ತಾಗ್ತಿಲ್ಲ ಅಂತ ಹೇಳ್ದ. ಸ್ವಾತಿ ತುಂಬಾ ನಾಚಿಕೆಯಿಂದಾನೆ, ನಾವಿಬ್ರು ತಂದೆ ತಾಯಿ ಆಗ್ತಿದೀವಿ ಅಂದ್ಲು. ಸ್ವಾತಿ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾನ್ ಯಾಕೆ ಈ ಮಗುಗ್ ತಂದೆ ಆಗ್ತೀನಿ? ಚಾನ್ಸೇ ಇಲ್ಲ. ಯುವಿಗೆ ಒಂದು ಕ್ಷಣ ಶಾಕ್ ಆದ್ರೂ ತುಂಬಾ ಸೀರಿಯಸ್ ಆಗಿ ಹೇಳ್ದ. ಯಾಕಿಲ್ಲ ಯುವಿ,
ನೀನು ಆಸ್ಟ್ರೇಲಿಯಾಗೆ ಹೋಗೋ ಮುಂಚೆ ನಾವು ಪಾರ್ಟಿ ಮಾಡಿದ ಆ ರಾತ್ರಿ ಅವತ್ ಏನಾಯ್ತು ಅಂತ ನೆನ್ಪಿಲ್ವಾ ನಿಂಗೆ? ಸ್ವಾತಿಗಿಂತ ಜಾಸ್ತಿ ಯುವಿ ಶಾಕ್ ಆಗಿದ್ದ. ಯಾವ ರಾತ್ರಿ ಸ್ವಾತಿ? ನಿನ್ ಜೊತೆ ನಾನ್ ಯಾವ ರಾತ್ರಿನೂ ಇಲ್ಲ. ಸ್ವಾತಿ ಕಣ್ಣಿಂದ ಒಂದೊಂದೇ ಹನಿ ನೀರು ಜಾರ್ತಾ ಇತ್ತು. ಆದ್ರೂ ಸಮಾಧಾನವಾಗಿ, ಯುವಿ, ನಿಂಗ್ ನೆನ್ಪಿಲ್ವಾ ಆ ರಾತ್ರಿ ನೀನು ನಂಗೆ ಐ ಲವ್ ಯು ಅಂದಿದ್ದು? ನಾವಿಬ್ರು ರಾತ್ರಿ ಪೂರ್ತಿ ಒಟ್ಟಿಗೆ ಇದ್ದಿದ್ದು? ಪ್ಲೀಸ್ ನಿಲ್ಸು ಸ್ವಾತಿ, ನಿಂಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ. ನಂಗ ಆ ತರ ಯಾವ ರಾತ್ರಿನೂ ನೆನ್ಪಿಲ್ಲ. ಈ ಮಗು ನಂದಲ್ಲ. ಅದು ಅಲ್ದೆ ನಾನ್ ಯಾಕೆ ನಿಂಗೆ ಐ ಲವ್ ಯು ಅಂತ ಹೇಳಿ? ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ ಯುವಿ ಸಿಟ್ಟಲ್ಲಿ ಜೋರಾಗಿ ಹೇಳ್ದ. ಆಗ್ಲೇ ದೂರದಲ್ಲಿ ಇನ್ನೊಂದು ಹೆಣ್ಣಿನ ಧ್ವನಿ ಕೇಳಿಸ್ತು. ಚಿನ್ನು, ಯಾರದು? ಸ್ವಾತಿ ಕಾಲ್ ಮಾಡ್ರದಾ? ತಕ್ಷಣ ಕಾಲ್ ಡಿಸ್ಕನೆಕ್ಟ್ ಆಯ್ತು. ಸ್ವಾತಿ ಇನ್ನೂ ಅಳ್ತಾನೇ ಇದ್ಲು. ಯುವಿ ಹೀಗ್ ಮಾತಾಡ್ದ ಅಂತ ಅವಳಿಗೆ ನಂಬಕ್ಕೆ ಆಗ್ತಿರ್ಲಿಲ್ಲ. ಕನ್ನಡಿಲಿ ಮತ್ತೆ ತನ್ನನ್ನ ನೋಡ್ಕೊಂಡು, ಬರೀ ಫ್ರೆಂಡ್ಸ್ ಹಾಗ್ಯಾಕೆ ಹೇಳ್ದ? ಯುವಿ ಯಾಕೆ ಹೀಗಾಡ್ತಿದ್ದಾನೆ? ಅವನಿಗೆ ನಿಜವಾಗ್ಲೂ ಏನೂ ನೆನ್ಪಿಲ್ವಾ? ಅಂಡ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಅವನ ಜೊತೆ ಇರೋದ್ಯಾರು? ಅವಳಿಗೆ ನನ್ನ ಬಗ್ಗೆ ಹೇಗ್ ಗೊತ್ತು? ಇದನ್ನೆಲ್ಲ ಯೋಚನೆ ಮಾಡಿ ಸ್ವಾತಿಗೆ ತಲೆ ಸಿಡೀತಿತ್ತು. ಬೆಳಿಗ್ಗೆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಸ್ವಾತಿ ಆಕಾಶದಲ್ಲಿ ತೇಲ್ತಾ ಇದ್ಲು. ಮುಂದೆ ಹುಟ್ಟೋ ಮಗು ಬಗ್ಗೆ, ತಾನು ಯುವಿ ಮತ್ತೆ ಮಗು ಜೊತೆ ಖುಷಿಯಾಗಿ ಇರೋ ಬಗ್ಗೆ ಅವಳು ಕನ್ಸ್ ಕಾಣ್ತಿದ್ಲು. ಆದ್ರೆ ಇವಾಗ ಆ ಕನ್ಸೆಲ್ಲ ಚೂರಾಗಿತ್ತು. ಆ ರಾತ್ರಿ ನಾನು ಯುವಿ ಪ್ರೀತಿಲ್ ಮುಳುಗಿದ್ವಿ. ಅಂಥದ್ರಲ್ಲಿ ಯುವಿ ಹೇಗೆ ತಾನು ಮಗು ತಂದೆ ಅಲ್ಲ ಅಂತ ಹೇಳ್ತಾನೆ? ಅವನು ಯಾವತ್ತೂ ಹೀಗೆ ನಡ್ಕೊಂಡಿರ್ಲಿಲ್ಲ ಅಂದ್ಕೊಂಡು ದುಃಖದಿಂದ ಸ್ವಾತಿ ತನ್ನ ಕೋಟ್ ತಗೊಂಡು ಮನೆಯಿಂದ ಆಚೆ ಬಂದ್ಲು. ಆಚೆ ತುಂಬಾ ಕತ್ಲು. ಅಪಾರ್ಟ್ಮೆಂಟ್ನಿಂದ ಆಚೆ ಬಂದು ರೋಡ್ನಲ್ಲಿ ನಡೆಯೋಕೆ ಶುರು ಮಾಡಿದ್ಲು. ಅವಳು ಹಾಗೆ ನಡೀತಾ ಇದ್ರೆ ದುಃಖದಿಂದ ಕಣ್ಣೀರು ಜಾಸ್ತಿ ಆಗ್ತಾನೆ ಇತ್ತು. ಯುವಿ ಆ ರಾತ್ರಿನ ಹೇಗ್ ಮರಿತಾನೆ? ಸ್ವಾತಿಗೆ ಆ ರಾತ್ರಿ ಆಗಿದ್ದೆಲ್ಲ ಕಣ್ಮುಂದೆನೆ ಬರೋದಕ್ ಶುರು ಆಯ್ತು. ಆ ರಾತ್ರಿ ಆ ರೂಮಲ್ಲಿ ಇಬ್ರು ತುಂಬಾನೇ ಹತ್ರ ಇದ್ರು. ಯುವಿ ಉಸಿರು ತಾಕ್ತಾ ಇದ್ರೆ ಸ್ವಾತಿ ಕರಗ್ ಹೋಗಿದ್ಲು. ಆವಾಗ್ಲೇ ಯುವಿ ಅವಳ ಕಿವಿ ಹತ್ರ ಐ ಲವ್ ಯು ಸ್ವಾತಿ ಅಂತ ಹೇಳಿದ್ದು. ನಂತರ ಇಬ್ರು ಪ್ರೀತಿಲಿ ಮುಳುಗೋದ್ರು. ಆ ರಾತ್ರಿ ಒಬ್ರನ್ನೊಬ್ರು ಬಿಟ್ಟಿರ್ಲಿಲ್ಲ. ಸ್ವಾತಿ ಆ ಸುಸ್ತಲ್ಲೇ ನಿದ್ದೆಗ್ ಜಾರಿದ್ಲು. ಐ ಲವ್ ಯು ಅಂತ ಯುವಿ ಹೇಳಿದ್ನ ನೆನ್ಸ್ಕೊಂಡು ಸ್ವಾತಿಗೆ ತಲೆ ಚಿಟ್ ಹಿಡ್ದಂಗಾಯ್ತು. ಅಲ್ಲೇ ಜೋರಾಗಿ ಕಿರ್ಚ್ಬೇಕು ಅನ್ನಿಸ್ತು. ಅವಳ ಫೋನ್ ರಿಂಗ್ ಆಯ್ತು. ಅದನ್ನ ನೋಡಿ ಸ್ವಾತಿಗೆ ಧೈರ್ಯ ಬಂತು. ಮನ್ಸಲ್ಲೇ, ಯುವಿನೇ ಕಾಲ್ ಮಾಡಿರೋದು, ಸ್ವಾತಿ ನಿನ್ ಜೊತೆ ತಮಾಷೆ ಮಾಡ್ದೆ ಅಂತ ಹೇಳೋಕೆ ಮಾಡಿರೋದು ಅಂತ ಅನ್ಕೊಂಡು ತನ್ನ ಕಣ್ಣೀರ್ನ ಒರೆಸ್ಕೊಂಡು ಕಾಲ್ ರಿಸೀವ್ ಮಾಡಿ, ಯುವಿ, ಇನ್ಯಾವತ್ತೂ ನೀನು ಈ ತರ ತಮಾಷೆ ಮಾಡ್ಬೇಡ ಅಂದ್ಲು. ಆದ್ರೆ ಆ ಕಡೆಯಿಂದ ಯಾವುದೋ ಹುಡುಗಿ ನಗೋ ಶಬ್ದ ಕೇಳಿಸ್ತು. ಯಾರೀ ಹುಡುಗಿ? ಈ ವಾಯ್ಸ್ನ ಮುಂಚೆ ಎಲ್ಲೋ ಕೇಳಿದೀನಿ, ಎಲ್ಲಿ ಅನ್ಕೊಂಡು ತುಂಬಾ ಸಂಕೋಚದಿಂದ ತೊದಲ್ತಾ, ಹಲೋ ಯುವಿ ಅಂದ್ಲು. ಆಗ ಆ ಹುಡುಗಿನು, ಹಲೋ ಸ್ವಾತಿ ಅಂದ್ಲು. ಅದು ಸ್ವಾತಿನ ಇಮಿಟೇಟ್ ಮಾಡೋ ಹಾಗಿತ್ತು. ಸ್ವಾತಿ ಮೈ ಮರೆತು ರೋಡ್ ಮಧ್ಯದಲ್ಲೇ ಸಿಟ್ಟಾಗಿ, ಯಾರ್ ನೀನು ಅಂದ್ಲು. ಆಗ ಆ ಹುಡುಗಿ, ಅರೆ ನಾನ್ ಯಾರು ಅಂತ ನಿಂಗೆ ಗೊತ್ತಾಗ್ಲಿಲ್ವಾ ಸ್ವಾತಿ? ನಾನು ನಿಶಾ ಅಂತ ಹೇಳಿದ್ಲು. ಸ್ವಾತಿಗೆ ನಿಜವಾಗ್ಲೂ ಶಾಕ್ ಆಗಿತ್ತು. ನಿಶಾ, ನೀನು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನ್ ಮಾಡ್ತಿದೀಯಾ? ಯುವಿ ಫೋನ್ ನಿನ್ ಹತ್ರ ಯಾಕಿದೆ? ಅಲ್ಲಿ ಏನ್ ನಡೀತಿದೆ ಅಂತ ಸ್ವಾತಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು. ನಿಶಾ ಧ್ವನಿ ತಕ್ಷಣ ಬದಲಾಯ್ತು. ಹಾ ಸ್ವಾತಿ, ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ. ಯುವಿ ಜೊತೆ ಯಾಕಂದ್ರೆ ನಾನು ಯುವಿ ಇಬ್ರು ಪ್ರೀತಿಸ್ತಾ ಇದೀವಿ. ಮತ್ತೆ ಸರಿಯಾಗಿ ಕೇಳಿಸ್ಕೊ, ನೀನು ನಿನ್ ಮಗು ತಂದೆ ಯುವಿ ಅನ್ನೋ ನಾಟಕನೆಲ್ಲ ಬೇರೆಯವ್ರ ಮುಂದಾಡ್ಕೊ, ನಮ್ ಹತ್ರ ಅಲ್ಲ. ಯಾಕೆಂದ್ರೆ ಆ ಮಗು ತಂದೆ ಯುವಿ ಅಲ್ಲ ಅಂದ್ಲು. ನಿಶಾ ಹಾಗೆ ಹೇಳ್ತಿದ್ರೆ ಸ್ವಾತಿಗೆ ತಲೆ ಸುತ್ತೋ ಹಾಗಾಯ್ತು. ಸ್ವಾತಿ
ಯಾರನ್ನ ತನ್ನ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ಲೋ ಅವಳು ಈ ಥರ ಮಾತಾಡ್ತಿದ್ದಾಳೆ. ನಾನು ಯುವಿ ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ಏನರ್ಥ? ಸ್ವಾತಿ ತುಂಬಾ ಗಾಬರಿ ಆದ್ಲು. ನಿಶಾ, ಯುವಿಗ್ ಫೋನ್ ಕೊಡು, ನಾನು ಅವನ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ಲು. ಯುವಿ ನಿಶಾ ಕೈಯಿಂದ ಫೋನ್ ತಗೊಂಡು, ಸ್ವಾತಿ ಕೇಳಿಸ್ಕೊ, ನಾನ್ ನಿಶಾನ ತುಂಬಾ ವರ್ಷದಿಂದ ಪ್ರೀತಿ ಮಾಡ್ತಿದ್ದೀನಿ. ಆ ಮಗು ನಂದಲ್ಲ. ಅವತ್ ರಾತ್ರಿ ನಾನ್ ನಿನ್ ಜೊತೆ ಇರ್ಲಿಲ್ಲ. ಅವತ್ ಪಾರ್ಟಿಲಿ ನಾನು ಇಡೀ ರಾತ್ರಿ ನಿಶಾ ಜೊತೆನೇ ಇದ್ದೆ. ನಿಂಗ್ ಬೇರೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ಕೇಳು, ಆದ್ರೆ ಈ ರೀತಿ ಸುಳ್ಳು ಸುದ್ದಿ ಹರಡ್ಬೇಡ ಅಂದ. ಸ್ವಾತಿಗೆ ಯುವಿ ಮಾತನ್ನ ಕೇಳಿ ಸಿಡ್ಲು ಬಡ್ದಂಗಾಯ್ತು. ಇವಾಗ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಕಾಲ್ ಕಟ್ ಮಾಡಿದ್ಲು. ಸ್ವಾತಿಗೆ ತಾನು ರೋಡ್ ಮಧ್ಯದಲ್ಲಿ ಇದ್ದೀನಿ ಅಂತ ಗಮನನೇ ಇರಲಿಲ್ಲ. ಯುವಿ ಹೇಳಿದ ಮಾತುಗಳು ಎದೆಲಿ ಚುಚ್ತಾ ಇತ್ತು. ಅವತ್ ರಾತ್ರಿ ಯುವಿ ನಿಶಾ ಜೊತೆ ಇದ್ದ ಅಂದ್ರೆ ನನ್ ಜೊತೆ ಇದ್ದಿದ್ಯಾರು? ನನ್ನ ಹೊಟ್ಟೆಲಿರೋ ಮಗುಗೆ ತಂದೆ ಯಾರು ಅಂದ್ಕೊಂಡು ಕಣ್ಣೀರು ಬರ್ಸ್ಕೊಂಡ್ಲು. ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು, ಬೇಬಿ, ನಂಗೆ ನಿಮ್ಮಪ್ಪ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಾನ್ ನಿಮ್ಮಮ್ಮ, ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂದ್ಲು. ಹಾಗೆ ತನ್ನದೇ ಲೋಕದಲ್ಲಿ ಸ್ವಾತಿ ಇದ್ರೆ ಸಡನ್ ಆಗಿ ಯಾವುದೋ ಗಾಡಿ ಜೋರಾಗಿ ಬ್ರೇಕ್ ಹಾಕ್ತು. ಆದ್ರೆ ಆ ಗಾಡಿ ಇದ್ದ ಸ್ಪೀಡ್ಗೆ ಅದು ಬಂದು ಸ್ವಾತಿಗೆ ಜೋರಾಗಿ ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದಿದ್ದ ಸ್ಪೀಡ್ಗೆ ಸ್ವಾತಿ ಗಾಳಿ ಎತ್ತರಕ್ಕೆ ಹಾರಿ ರಸ್ತೆ ಮೇಲೆ ದಪ್ ಅಂತ ಬಿದ್ಲು. ಸ್ವಾತಿ ತಲೆಯಿಂದ ರಕ್ತ ಹರಿತಾ ಇತ್ತು. ಆದ್ರೂ ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಕ್ಷೀಣವಾಗಿ ಒಂದೇ ಮಾತನ್ನ ಕನ್ವರಿಸ್ತಾ ಇದ್ಲು, ನನ್ ಮಗು, ನನ್ ಮಗು ಅಂತ. ಸ್ವಾತಿ 3 ದಿನದಿಂದ ಆಸ್ಪತ್ರೆಯಲ್ಲಿ ಇದ್ಲು. ಕೆಲವು ಸಲ ಎಚ್ಚರ ಆದ್ರೆ ಕೆಲವು ಸಲ ಪ್ರಜ್ಞೆ ತಪ್ತಿದ್ಲು. ಅಷ್ಟ್ ಟೈಮ್ ಅವಳು ಬರೀ 2 ಹೆಸರು ಕನ್ವರಿಸ್ತಿದ್ದು. ಒಂದು ನನ್ ಮಗು, ಇನ್ನೊಂದು ಯುವಿ. 3ನೇ ದಿನ ಪೂರ್ತಿ ಎಚ್ಚರ ಆದ ಸ್ವಾತಿ ತುಂಬಾ ಖುಷಿಯಿಂದ ತನ್ನನ್ನ ತಾನು ಕನ್ನಡಿಲಿ ನೋಡ್ತಾ ಇದ್ಲು. ಆ ಗುಡ್ ನ್ಯೂಸ್ನ ಯುವಿ ಜೊತೆ ಆದಷ್ಟು ಬೇಗ ಶೇರ್ ಮಾಡಬೇಕು ಅಂತ ಎಕ್ಸೈಟೆಡ್ ಆಗಿದ್ಲು. ಈ ವಿಷಯ ಗೊತ್ತಾದ್ರೆ ಯುವಿ ಎಷ್ಟು ಖುಷಿ ಪಡ್ತಾನೆ. ನೆನ್ಸ್ಕೊಂಡ್ರೆ ಸ್ವಾತಿಗೆ ನಗು ಬರ್ತಿತ್ತು, ಜೊತೆಗೆ ಚೂರು ಸಂಕೋಚನೂ ಆಗ್ತಿತ್ತು. ಯಾಕೆಂದ್ರೆ ಇದೆಲ್ಲ ಇಷ್ಟು ಬೇಗ ಇಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ಯುವಿಗೆ ಇವಾಗ್ಲೇ ಈ ವಿಷಯ ಹೇಳೋಣ ಅಂತ ಡಯಲ್ ಮಾಡಿ ಟೈಮ್ ನೋಡ್ದಾಗ್ಲೇ ನೆನಪಾಗಿದ್ದು ಆಸ್ಟ್ರೇಲಿಯಾದಲ್ಲಿ ಇವಾಗ ರಾತ್ರಿ ಆಗಿರುತ್ತೆ, ಯುವಿ ಇಷ್ಟೊತ್ತಿಗೆ ಮಲ್ಗಿರ್ತಾನೆ ಅಂತ. ಕಾಲ್ ಕಟ್ ಮಾಡಿ ಸ್ವಾತಿ ಸ್ವಲ್ಪ ಹೊತ್ತು ತನ್ನ ಮತ್ತೆ ಯುವಿ ಫೋಟೋಸ್ನ ನೋಡಿದ್ಲು. ಆದ್ರೆ ಅವಳಿಗೆ ಮತ್ತೆ ಅದೇ ಯೋಚನೆ. ಯುವಿಗೆ ಕಾಲ್ ಮಾಡಿದ್ಲು. ಅವಳ ಫೋನ್ನ ರಿಸೀವ್ ಮಾಡ್ದ ಯುವಿ ನಿದ್ದೆಲೆ, ಹಲೋ ಸ್ವಾತಿ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಎಲ್ಲ ಓಕೆನಾ ಅಂತ ಕೇಳ್ದ. ಆಗ ಸ್ವಾತಿ ಖುಷಿಲಿ, ಯುವಿ, ಐ ಆಮ್ ಸೋ ಹ್ಯಾಪಿ. ಈ ವಿಷಯ ಕೇಳಿದ್ರೆ ನೀನು ಅಷ್ಟೇ ಖುಷಿ ಆಗ್ತೀಯ. ಒಂದು ಗುಡ್ ನ್ಯೂಸ್ ಇದೆ, ಐ ಆಮ್ ಪ್ರೆಗ್ನೆಂಟ್. ನಂಗೆ ಸ್ವಲ್ಪ ಟೈಮಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, ಆದ್ರೆ ಇವತ್ತು ಡಾಕ್ಟರ್ ಹತ್ರ ಹೋದಾಗ್ಲೇ ಗೊತ್ತಾಗಿದ್ದು ನನ್ಗೆ ಆಗ್ಲೇ 7 months ಅಂತ. ಸ್ವಲ್ಪ ಬೇಬಿ ಬಂಪ್ ಕೂಡ ಬಂದಿದೆ. ನನ್ಗಿದು ಗೊತ್ತೇ ಆಗ್ಲಿಲ್ಲ. ನಾನೆಷ್ಟು ದಡ್ಡಿ ಅಲ್ವಾ? ಸ್ವಾತಿ ಎಷ್ಟು ಖುಷಿಯಾಗಿದ್ಲು ಅಂದ್ರೆ ಒಂದೇ ಉಸಿರಲ್ಲಿ ಅದನ್ನೆಲ್ಲ ಹೇಳಿದ್ಲು. ಅದೇ ಖುಷಿಯಿಂದ ಯುವಿ, ವಾವ್, ಕಂಗ್ರ್ಯಾಚುಲೇಷನ್ಸ್ ಸ್ವಾತಿ. ಹೌದು, ನೀನ್ ತುಂಬಾ ದಡ್ಡಿನೇ, ಬಟ್ ಇಟ್ಸ್ ಗುಡ್ ನ್ಯೂಸ್ ಅಂತ ಹೇಳ್ದ. ಸ್ವಾತಿ ಪ್ರೀತಿಯಿಂದ ನಗ್ತಾ, ನಿಂಗೂ ಕಂಗ್ರಾಟ್ಸ್ ಯುವಿ ಅಂದ್ಲು. ಸ್ವಾತಿಯ ಮಾತನ್ನ ಕೇಳಿ ಯುವಿ ಕನ್ಫ್ಯೂಸ್ ಆಗಿ, ನನ್ಗ್ಯಾಕ್ ಕಂಗ್ರಾಟ್ಸ್ ಹೇಳ್ತಿದೀಯಾ ಅಂತ ಕೇಳ್ದ. ಆದ್ರೆ ಸ್ವಾತಿ ನಗ್ತಾನೆ, ಯುವಿ, ನೀನು ಸ್ವಲ್ಪನೂ ಬದಲಾಗಿಲ್ಲ, ಇಂಥ ವಿಷಯದಲ್ಲಿ ತಮಾಷೆ ಮಾಡಬಾರ್ದು ಅಂತ ಹೇಳಿದ್ಲು. ಅದಕ್ಕವನು, ಎಂತ ವಿಷಯದಲ್ಲಿ ಸ್ವಾತಿ? ನೀನ್ ಏನ್ ಹೇಳ್ತಿದ್ಯಾ? ನಂಗ್ ಗೊತ್ತಾಗ್ತಿಲ್ಲ ಅಂತ ಹೇಳ್ದ. ಸ್ವಾತಿ ತುಂಬಾ ನಾಚಿಕೆಯಿಂದಾನೆ, ನಾವಿಬ್ರು ತಂದೆ ತಾಯಿ ಆಗ್ತಿದ್ದೀವಿ ಅಂದ್ಲು. ಸ್ವಾತಿ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾನ್ ಯಾಕೆ ಈ ಮಗುಗ್ ತಂದೆ ಆಗ್ತೀನಿ? ಚಾನ್ಸೇ ಇಲ್ಲ. ಯುವಿಗೆ ಒಂದು ಕ್ಷಣ ಶಾಕ್ ಆದ್ರೂ
ತುಂಬಾ ಸೀರಿಯಸ್ ಆಗಿ ಹೇಳ್ದ. ಯಾಕಿಲ್ಲ ಯುವಿ, ನೀನು ಆಸ್ಟ್ರೇಲಿಯಾಗೆ ಹೋಗೋ ಮುಂಚೆ ನಾವು ಪಾರ್ಟಿ ಮಾಡಿದ ಆ ರಾತ್ರಿ ಅವತ್ ಏನಾಯ್ತು ಅಂತ ನೆನ್ಪಿಲ್ವಾ ನಿಂಗೆ? ಸ್ವಾತಿಗಿಂತ ಜಾಸ್ತಿ ಯುವಿ ಶಾಕ್ ಆಗಿದ್ದ. ಯಾವ ರಾತ್ರಿ ಸ್ವಾತಿ? ನಿನ್ ಜೊತೆ ನಾನ್ ಯಾವ ರಾತ್ರಿನೂ ಇಲ್ಲ. ಸ್ವಾತಿ ಕಣ್ಣಿಂದ ಒಂದೊಂದೇ ಹನಿ ನೀರು ಜಾರ್ತಾ ಇತ್ತು. ಆದ್ರೂ ಸಮಾಧಾನವಾಗಿ, ಯುವಿ, ನಿಂಗ್ ನೆನ್ಪಿಲ್ವಾ ಆ ರಾತ್ರಿ ನೀನು ನಂಗೆ ಐ ಲವ್ ಯು ಅಂದಿದ್ದು? ನಾವಿಬ್ರು ರಾತ್ರಿ ಪೂರ್ತಿ ಒಟ್ಟಿಗೆ ಇದ್ದಿದ್ದು? ಪ್ಲೀಸ್ ನಿಲ್ಸು ಸ್ವಾತಿ, ನಿಂಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ. ನಂಗ ಆ ತರ ಯಾವ ರಾತ್ರಿನೂ ನೆನ್ಪಿಲ್ಲ. ಈ ಮಗು ನಂದಲ್ಲ. ಅದು ಅಲ್ದೆ ನಾನ್ ಯಾಕೆ ನಿಂಗೆ ಐ ಲವ್ ಯು ಅಂತ ಹೇಳಿ? ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ ಯುವಿ ಸಿಟ್ಟಲ್ಲಿ ಜೋರಾಗಿ ಹೇಳ್ದ. ಆಗ್ಲೇ ದೂರದಲ್ಲಿ ಇನ್ನೊಂದು ಹೆಣ್ಣಿನ ಧ್ವನಿ ಕೇಳಿಸ್ತು. ಚಿನ್ನು, ಯಾರದು? ಸ್ವಾತಿ ಕಾಲ್ ಮಾಡ್ರದಾ? ತಕ್ಷಣ ಕಾಲ್ ಡಿಸ್ಕನೆಕ್ಟ್ ಆಯ್ತು. ಸ್ವಾತಿ ಇನ್ನೂ ಅಳ್ತಾನೇ ಇದ್ಲು. ಯುವಿ ಹೀಗ್ ಮಾತಾಡ್ದ ಅಂತ ಅವಳಿಗೆ ನಂಬಕ್ಕೆ ಆಗ್ತಿರ್ಲಿಲ್ಲ. ಕನ್ನಡಿಲಿ ಮತ್ತೆ ತನ್ನನ್ನ ನೋಡ್ಕೊಂಡು, ಬರೀ ಫ್ರೆಂಡ್ಸ್ ಹಾಗ್ಯಾಕೆ ಹೇಳ್ದ? ಯುವಿ ಯಾಕೆ ಹೀಗಾಡ್ತಿದ್ದಾನೆ? ಅವನಿಗೆ ನಿಜವಾಗ್ಲೂ ಏನೂ ನೆನ್ಪಿಲ್ವಾ? ಅಂಡ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಅವನ ಜೊತೆ ಇರೋದ್ಯಾರು? ಅವಳಿಗೆ ನನ್ನ ಬಗ್ಗೆ ಹೇಗ್ ಗೊತ್ತು? ಇದನ್ನೆಲ್ಲ ಯೋಚನೆ ಮಾಡಿ ಸ್ವಾತಿಗೆ ತಲೆ ಸಿಡೀತಿತ್ತು. ಬೆಳಿಗ್ಗೆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಸ್ವಾತಿ ಆಕಾಶದಲ್ಲಿ ತೇಲ್ತಾ ಇದ್ಲು. ಮುಂದೆ ಹುಟ್ಟೋ ಮಗು ಬಗ್ಗೆ, ತಾನು ಯುವಿ ಮತ್ತೆ ಮಗು ಜೊತೆ ಖುಷಿಯಾಗಿ ಇರೋ ಬಗ್ಗೆ ಅವಳು ಕನ್ಸ್ ಕಾಣ್ತಿದ್ಲು. ಆದ್ರೆ ಇವಾಗ ಆ ಕನ್ಸೆಲ್ಲ ಚೂರಾಗಿತ್ತು. ಆ ರಾತ್ರಿ ನಾನು ಯುವಿ ಪ್ರೀತಿಲ್ ಮುಳುಗಿದ್ವಿ. ಅಂಥದ್ರಲ್ಲಿ ಯುವಿ ಹೇಗೆ ತಾನು ಮಗು ತಂದೆ ಅಲ್ಲ ಅಂತ ಹೇಳ್ತಾನೆ? ಅವನು ಯಾವತ್ತೂ ಹೀಗ್ ನಡ್ಕೊಂಡಿರ್ಲಿಲ್ಲ ಅಂದ್ಕೊಂಡು ದುಃಖದಿಂದ ಸ್ವಾತಿ ತನ್ನ ಕೋಟ್ ತಗೊಂಡು ಮನೆಯಿಂದ ಆಚೆ ಬಂದ್ಲು. ಆಚೆ ತುಂಬಾ ಕತ್ಲು. ಅಪಾರ್ಟ್ಮೆಂಟ್ನಿಂದ ಆಚೆ ಬಂದು ರೋಡ್ನಲ್ಲಿ ನಡೆಯೋಕೆ ಶುರು ಮಾಡಿದ್ಲು. ಅವಳು ಹಾಗೆ ನಡೀತಾ ಇದ್ರೆ ದುಃಖದಿಂದ ಕಣ್ಣೀರು ಜಾಸ್ತಿ ಆಗ್ತಾನೆ ಇತ್ತು. ಯುವಿ ಆ ರಾತ್ರಿನ ಹೇಗ್ ಮರಿತಾನೆ? ಸ್ವಾತಿಗೆ ಆ ರಾತ್ರಿ ಆಗಿದ್ದೆಲ್ಲ ಕಣ್ಮುಂದೆನೆ ಬರೋದಕ್ ಶುರು ಆಯ್ತು. ಆ ರಾತ್ರಿ ಆ ರೂಮಲ್ಲಿ ಇಬ್ರು ತುಂಬಾನೇ ಹತ್ರ ಇದ್ರು. ಯುವಿ ಉಸಿರು ತಾಕ್ತಾ ಇದ್ರೆ ಸ್ವಾತಿ ಕರಗ್ ಹೋಗಿದ್ಲು. ಆವಾಗ್ಲೇ ಯುವಿ ಅವಳ ಕಿವಿ ಹತ್ರ ಐ ಲವ್ ಯು ಸ್ವಾತಿ ಅಂತ ಹೇಳಿದ್ದು. ನಂತರ ಇಬ್ರು ಪ್ರೀತಿಲಿ ಮುಳುಗೋದ್ರು. ಆ ರಾತ್ರಿ ಒಬ್ರನ್ನೊಬ್ರು ಬಿಟ್ಟಿರ್ಲಿಲ್ಲ. ಸ್ವಾತಿ ಆ ಸುಸ್ತಲ್ಲೇ ನಿದ್ದೆಗ್ ಜಾರಿದ್ಲು. ಐ ಲವ್ ಯು ಅಂತ ಯುವಿ ಹೇಳಿದ್ನ ನೆನ್ಸ್ಕೊಂಡು ಸ್ವಾತಿಗೆ ತಲೆ ಚಿಟ್ ಹಿಡ್ದಂಗಾಯ್ತು. ಅಲ್ಲೇ ಜೋರಾಗಿ ಕಿರ್ಚ್ಬೇಕು ಅನ್ನಿಸ್ತು. ಅವಳ ಫೋನ್ ರಿಂಗ್ ಆಯ್ತು. ಅದನ್ನ ನೋಡಿ ಸ್ವಾತಿಗೆ ಧೈರ್ಯ ಬಂತು. ಮನ್ಸಲ್ಲೇ, ಯುವಿನೇ ಕಾಲ್ ಮಾಡಿರೋದು, ಸ್ವಾತಿ ನಿನ್ ಜೊತೆ ತಮಾಷೆ ಮಾಡ್ದೆ ಅಂತ ಹೇಳೋಕೆ ಮಾಡಿರೋದು ಅಂತ ಅನ್ಕೊಂಡು ತನ್ನ ಕಣ್ಣೀರ್ನ ಒರೆಸ್ಕೊಂಡು ಕಾಲ್ ರಿಸೀವ್ ಮಾಡಿ, ಯುವಿ, ಇನ್ಯಾವತ್ತೂ ನೀನು ಈ ತರ ತಮಾಷೆ ಮಾಡ್ಬೇಡ ಅಂದ್ಲು. ಆದ್ರೆ ಆ ಕಡೆಯಿಂದ ಯಾವುದೋ ಹುಡುಗಿ ನಗೋ ಶಬ್ದ ಕೇಳಿಸ್ತು. ಯಾರೀ ಹುಡುಗಿ? ಈ ವಾಯ್ಸ್ನ ಮುಂಚೆ ಎಲ್ಲೋ ಕೇಳಿದೀನಿ, ಎಲ್ಲಿ ಅನ್ಕೊಂಡು ತುಂಬಾ ಸಂಕೋಚದಿಂದ ತೊದಲ್ತಾ, ಹಲೋ ಯುವಿ ಅಂದ್ಲು. ಆಗ ಆ ಹುಡುಗಿನು, ಹಲೋ ಸ್ವಾತಿ ಅಂದ್ಲು. ಅದು ಸ್ವಾತಿನ ಇಮಿಟೇಟ್ ಮಾಡೋ ಹಾಗಿತ್ತು. ಸ್ವಾತಿ ಮೈ ಮರೆತು ರೋಡ್ ಮಧ್ಯದಲ್ಲೇ ಸಿಟ್ಟಾಗಿ, ಯಾರ್ ನೀನು ಅಂದ್ಲು. ಆಗ ಆ ಹುಡುಗಿ, ಅರೆ ನಾನ್ ಯಾರು ಅಂತ ನಿಂಗೆ ಗೊತ್ತಾಗ್ಲಿಲ್ವಾ ಸ್ವಾತಿ? ನಾನು ನಿಶಾ ಅಂತ ಹೇಳಿದ್ಲು. ಸ್ವಾತಿಗೆ ನಿಜವಾಗ್ಲೂ ಶಾಕ್ ಆಗಿತ್ತು. ನಿಶಾ, ನೀನು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನ್ ಮಾಡ್ತಿದೀಯಾ? ಯುವಿ ಫೋನ್ ನಿನ್ ಹತ್ರ ಯಾಕಿದೆ? ಅಲ್ಲಿ ಏನ್ ನಡೀತಿದೆ ಅಂತ ಸ್ವಾತಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು. ನಿಶಾ ಧ್ವನಿ ತಕ್ಷಣ ಬದಲಾಯ್ತು. ಹಾ ಸ್ವಾತಿ, ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ. ಯುವಿ ಜೊತೆ ಯಾಕಂದ್ರೆ ನಾನು ಯುವಿ ಇಬ್ರು ಪ್ರೀತಿಸ್ತಾ ಇದೀವಿ. ಮತ್ತೆ ಸರಿಯಾಗಿ ಕೇಳಿಸ್ಕೊ, ನೀನು ನಿನ್ ಮಗು ತಂದೆ ಯುವಿ ಅನ್ನೋ ನಾಟಕನೆಲ್ಲ ಬೇರೆಯವ್ರ ಮುಂದಾಡ್ಕೊ, ನಮ್ ಹತ್ರ ಅಲ್ಲ. ಯಾಕೆಂದ್ರೆ ಆ ಮಗು ತಂದೆ ಯುವಿ ಅಲ್ಲ ಅಂದ್ಲು. ನಿಶಾ ಹಾಗೆ ಹೇಳ್ತಿದ್ರೆ ಸ್ವಾತಿಗೆ ತಲೆ ಸುತ್ತೋ ಹಾಗಾಯ್ತು.
ಸ್ವಾತಿ ಯಾರನ್ನ ತನ್ನ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ಲೋ ಅವಳು ಈ ಥರ ಮಾತಾಡ್ತಿದ್ದಾಳೆ. ನಾನು ಯುವಿ ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ಏನರ್ಥ? ಸ್ವಾತಿ ತುಂಬಾ ಗಾಬರಿ ಆದ್ಲು. ನಿಶಾ, ಯುವಿಗ್ ಫೋನ್ ಕೊಡು, ನಾನು ಅವನ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ಲು. ಯುವಿ ನಿಶಾ ಕೈಯಿಂದ ಫೋನ್ ತಗೊಂಡು, ಸ್ವಾತಿ ಕೇಳಿಸ್ಕೊ, ನಾನ್ ನಿಶಾನ ತುಂಬಾ ವರ್ಷದಿಂದ ಪ್ರೀತಿ ಮಾಡ್ತಿದ್ದೀನಿ. ಆ ಮಗು ನಂದಲ್ಲ. ಅವತ್ ರಾತ್ರಿ ನಾನ್ ನಿನ್ ಜೊತೆ ಇರ್ಲಿಲ್ಲ. ಅವತ್ ಪಾರ್ಟಿಲಿ ನಾನು ಇಡೀ ರಾತ್ರಿ ನಿಶಾ ಜೊತೆನೇ ಇದ್ದೆ. ಸ್ವಾತಿಗೆ ಗೊತ್ತಿತ್ತು ನಿಶಾ ಏನಕ್ಕೆ ತನ್ನ ಅಷ್ಟು ದ್ವೇಷ ಮಾಡ್ತಾಳೆ ಅಂತ. ಆದ್ರೆ ಅದರಲ್ಲಿ ತನ್ನ ತಪ್ಪು ಏನೂ ಇಲ್ಲ ಅಂತಾನೂ ಅವಳಿಗೆ ಗೊತ್ತಿತ್ತು. 6 ವರ್ಷದ ಹಿಂದೆ ಸ್ವಾತಿ PUC ಓದುವಾಗ ಇಂಟರ್ ಕಾಲೇಜ್ ಫೆಸ್ಟ್ ನಲ್ಲಿ ತನ್ನ ಕಾಲೇಜ್ ರೆಪ್ರೆಸೆಂಟ್ ಮಾಡೋಕೆ ಬೆಂಗಳೂರಿಗೆ ಬಂದಿದ್ಲು. ಅಲ್ಲೇ ಫಸ್ಟ್ ಟೈಮ್ ಅವಳು ಯುವಿನ ಮೀಟ್ ಮಾಡಿದ್ದು. ಸ್ವಾತಿಗೆ ಅದು ಲವ್ ಅಟ್ ಫಸ್ಟ್ ಸೈಟ್. ಫೆಸ್ಟ್ ಮುಗಿಯೋಷ್ಟ್ರಲ್ಲಿ ಯುವಿ ಸ್ವಾತಿ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆದ್ರು. ಸ್ವಾತಿಗೆ ಮುಂದೆ ಹೈಯರ್ ಸ್ಟಡೀಸ್ಗೆ ಬೆಂಗಳೂರಲ್ಲೇ ಕಾಲೇಜ್ ಸೇರ್ಬೇಕು ಅಂತ ಆಸೆ ಇದ್ರು. ಬೆಂಗಳೂರಂತ ದೊಡ್ಡ ಸಿಟಿಲಿ ತಾನು ಹೊಂದ್ಕೋತೀನ? ಆ ಲೈಫ್ ಸ್ಟೈಲ್, ಆ ಜನಗಳ ಮಧ್ಯೆ ತಾನೇ ಕಳೆದು ಹೋದ್ರೆ ಅನ್ನೋ ಭಯ ಇತ್ತು. ಆದ್ರೂ ಅವಳು ಬೆಂಗಳೂರಿಗೆ ಬಂದ್ಲು, ಅದು ಯುವಿಗೋಸ್ಕರ. ಚಿಕ್ಕ ವಯಸ್ಸಿಂದ ಸ್ವಾತಿಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಆಸಕ್ತಿ. ಅವಳು ನೋಡೋಕು ಚೆನ್ನಾಗಿದ್ದಿದ್ರಿಂದ ನಾಟಕದಲ್ಲಿ ಲೀಡ್ ರೋಲ್ ಸಿಗ್ತಿತ್ತು. ಬೆಂಗಳೂರಿಗೆ ಬಂದ್ಮೇಲೆ ಸ್ವಾತಿ ಓದಿನ ಜೊತೆ ಇಮ್ಯಾಜಿನ್ ಥಿಯೇಟರ್ ಅನ್ನೋ ನಾಟಕದ ಗ್ರೂಪ್ಗೆ ಸೇರಿದ್ಲು. ಒಂದ್ಸಲ ನಿಶಾ ಮತ್ತೆ ಸ್ವಾತಿ ಒಟ್ಟಿಗೆ ಒಂದ್ ಶೋನಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅಲ್ಲೇ ಅವರಿಬ್ಬರ ಪರಿಚಯ ಆಗಿತ್ತು. ಆ ಶೋಗೆ ನಿಶಾ ತಂದೆ ಮಿಸ್ಟರ್ ಪಟೇಲ್ ಅವರೇ ಸ್ಪಾನ್ಸರ್ ಮಾಡಿದ್ರು. ಶೋ ಮುಗಿಯೋಷ್ಟ್ರಲ್ಲಿ ಎಲ್ಲರ ಕಣ್ಣು ಸ್ವಾತಿ ಮೇಲಿತ್ತು. ಮಿಸ್ಟರ್ ಪಟೇಲ್ ಕೂಡ ಅಷ್ಟೇ. ಎಷ್ಟೋ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ಸ್ ನ ನೋಡಿದ್ರು. ಆದ್ರೆ ಸ್ವಾತಿ ಸಲೀಸಾಗಿ ಆಕ್ಟ್ ಮಾಡೋದನ್ನ ನೋಡಿ ತುಂಬಾ ಇಂಪ್ರೆಸ್ ಆದ್ರು. ಸ್ವಾತಿ ಏನಾದ್ರೂ ನಿಶಾ ಜೊತೆಗೆ ಇದ್ರೆ ನಮ್ಮ ನಿಶಾ ಕೂಡ ಚೆನ್ನಾಗಿ ಆಕ್ಟಿಂಗ್ ಕಲಿತಾಳೆ ಅನ್ನೋ ಯೋಚನೆ ಪಟೇಲ್ ಅವರಿಗೆ ಶುರು ಆಯ್ತು. ಶೋ ಮುಗಿದ್ಮೇಲೆ ಮಿಸ್ಟರ್ ಪಟೇಲ್ ಸ್ವಾತಿ ಹತ್ರ ಬಂದು, ಸ್ವಾತಿ, ನಿಂಗ್ ಗೊತ್ತಿರೋ ಹಾಗೆ ಬೆಂಗಳೂರಂತ ದೊಡ್ಡ ಸಿಟಿಲಿ ಬದುಕೋದು ತುಂಬಾನೇ ಕಷ್ಟ. ಆದ್ರೆ ನಿನ್ನಂತ ಟ್ಯಾಲೆಂಟೆಡ್ ಪರ್ಸನ್ಗೆ ಇಲ್ಲಿ ಖಂಡಿತ ಜಾಗ ಇದೆ. ಆಕ್ಟಿಂಗ್ ಅಲ್ಲಿ ನಿಂಗಿರೋ ಇಂಟ್ರೆಸ್ಟ್, ಟ್ಯಾಲೆಂಟ್ಗೆ ನೀನು ಸಿನಿಮಾ ಇಂಡಸ್ಟ್ರಿಲಿ ದೊಡ್ಡ ಹೆಸರು ಮಾಡಬಹುದು. ಆದ್ರೆ ಮೊದ್ಲು ನೀನು ಇಷ್ಟ್ ದೊಡ್ಡ ಸಿಟಿಲಿ ಸರ್ವೈವ್ ಆಗ್ಬೇಕು. ಅದಕ್ಕೆ ಬೇಕಿದ್ರೆ ನಾನ್ ನಿಂಗ್ ಹೆಲ್ಪ್ ಮಾಡ್ತೀನಿ. ನೀನು ನನ್ ಮಗಳು ನಿಶಾಗೆ ಗೈಡ್ ಆಗಿ ನಮ್ಮನೇಲೆ ಉಳ್ಕೋಬಹುದು ಅಂದ್ರು. ಅವ್ರು ಹಾಗೆ ಹೇಳಿದಾಗ ಏನ್ ಮಾಡೋದು ಅಂತ ಸ್ವಾತಿ ಕನ್ಫ್ಯೂಸ್ ಆದ್ಲು. ಸ್ವಾತಿ ಮುಖದಲ್ಲಿ ಇರೋ ಗೊಂದಲನ ನೋಡಿ, ನನಗ್ ಗೊತ್ತು ಸ್ವಾತಿ, ನಿಮ್ಮನೆ ಕಡೆ ಫೈನಾನ್ಷಿಯಲ್ ಆಗಿ ಕಷ್ಟ ಇದೆ. ಅದ್ರ ಬಗ್ಗೆ ನೀನಿನ್ನು ಯೋಚನೆ ಬಿಡು. ನನ್ ಮಗಳಿಗೆ ಗೈಡ್ ಮಾಡ್ಕೊಂಡು ಅವಳ ಜೊತೆ ಇರು ಅಂದ್ರು. ಮಿಸ್ಟರ್ ಪಟೇಲ್ ಮಾತಲ್ಲೇ ಸ್ವಾತಿಯ ಎಲ್ಲ ಪ್ರಶ್ನೆಗೆ ಉತ್ತರ ಇತ್ತು. ತಾನು ಆಕ್ಟಿಂಗ್ ಅಲ್ಲಿ ಹೆಸರು ಮಾಡ್ಬೇಕು, ತನ್ನೆಲ್ಲ ಕನಸು ಫುಲ್ಫಿಲ್ ಆಗ್ಬೇಕು ಅಂದ್ರೆ ಮೊದ್ಲು ಅವಳು ಬೆಂಗಳೂರಲ್ಲಿ ಇರ್ಬೇಕಿತ್ತು. ಜೊತೆಗೆ ಅವಳಿಗೆ ಗೊತ್ತಿತ್ತು ಅಲ್ಲೇ ಇದ್ರೆ ಯುವಿಗೆ ಇನ್ನೂ ಹತ್ರ ಆಗ್ಬೋದು ಅಂತ. ಅದಕ್ಕೆ ಮಿಸ್ಟರ್ ಪಟೇಲ್ ಮಾತಿಗೆ ಒಪ್ಪಿದ್ಲು. ಹೊಸ ಫ್ಯಾಮಿಲಿ, ಹೊಸ ಜಾಗಕ್ಕೆ ಸ್ವಾತಿ ತುಂಬಾ ಬೇಗ ಅಡ್ಜಸ್ಟ್ ಆಗ್ಲು. ಅವಳಿಗೆ ಅವಳ ಕನ್ಸು, ಅವಳ ಪ್ರೀತಿ ಎಲ್ಲಾನು ಈಡೇರಿಸ್ಕೋಬೇಕಿತ್ತು. ದಿನ ಕಳೆದ ಹಾಗೆ ಸ್ವಾತಿಗೆ ದೊಡ್ಡ ಜನರ ಪರಿಚಯ ಆಗ್ತಿತ್ತು. ದೊಡ್ಡ ಅವಕಾಶನೂ ಸಿಗ್ತಾ ಹೋಯ್ತು. ಯುವಿನು ಸ್ವಾತಿನ ಪದೇ ಪದೇ ಮೀಟ್ ಮಾಡ್ತಿದ್ದ. ಇದರಿಂದ ಯುವಿನು ಮಿಸ್ಟರ್ ಪಟೇಲ್ ಫ್ಯಾಮಿಲಿಗೆ ಜಾಸ್ತಿ ಹತ್ರ ಆದ. ಆಗ್ಲೇ ನಿಶಾಗೆ ಸ್ವಾತಿ ಮೇಲೆ ದ್ವೇಷ ಬಂದಿತ್ತು. ನಿಶಾ ಸ್ವಾತಿ ಬರೋ ಮುಂಚೆ ಅವಳ ತಂದೆಯ ಮುದ್ದಿನ ಮಗಳಾಗಿ ರಾಣಿ ತರ ಇದ್ಲು. ಆದ್ರೆ ಇವಾಗ ಪ್ರತಿಯೊಂದು ಮಾತಿಗೂ ಸ್ವಾತಿನ ನೋಡಿ ಕಲಿ ಅಂತ ಅಪ್ಪ ಹೇಳೋಕೆ ಶುರು ಮಾಡಿದ್ರು. ತನ್ನ ಮನೆಯಲ್ಲೇ ತನಗೆ ಇಂಪಾರ್ಟೆನ್ಸ್ ಇಲ್ಲ ಅನ್ಸೋಕೆ ಶುರು ಆಯ್ತು. ಇದಕ್ಕೆಲ್ಲ ಕಾರಣ ಸ್ವಾತಿನೇ. ಅವಳು ನನ್ನಿಂದ ನನ್ನ ತಂದೆ ಪ್ರೀತಿ, ಅವಕಾಶನ ಕಿತ್ಕೋತಿದ್ದಾಳೆ ಅನ್ಸ್ತು. ಆ್ಯಂಡ್ ನಿಶಾಗೆ ಅನ್ಸೋದಕ್ಕೆ ಶುರು ಆಯ್ತು. ನಿಶಾ ದಿನ ಸ್ವಾತಿಗೆ ಒಂದಲ್ಲ ಒಂದ್ ರೀತಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ಲು. ಸ್ವಾತಿಗೆ ಆಕ್ಟ್ ಮಾಡೋದಕ್ಕೆ ಸಿಗೋ ಅವಕಾಶಗಳನ್ನ ತನಗ್ ಸಿಗೋ ಹಾಗೆ ಮಾಡ್ತಿದ್ಲು. ಇದೆಲ್ಲ ಗೊತ್ತಾಗ್ತಾ ಇದ್ರು ಮಿಸ್ಟರ್ ಪಟೇಲ್ ತನ್ನ ಮಗಳು ನಿಶಾ ದಿನೇ ದಿನೇ ಬೆಳೆಯೋದನ್ನ ನೋಡಿ ಖುಷಿ ಪಡ್ತಿದ್ರು. ತಾನು ಮಿಸ್ಟರ್ ಪಟೇಲ್ ಹಂಗಲ್ಲಿ ಇದೀನಿ ಅನ್ನೋದನ್ನ ಸ್ವಾತಿ ಯಾವತ್ತೂ ನೆನಪಿಸ್ಕೊಳ್ತಾನೆ ನಿಶಾ ಮಾಡೋದನ್ನ ಸಹಿಸ್ಕೊಂಡಿದ್ಲು. ಆದ್ರೆ ಒಂದಿನ ಸ್ವಾತಿ ನಿಶಾ ಹತ್ರ, ನಿಶಾ, ನಿಂಗೆ ನಾನಂದ್ರೆ ಇಷ್ಟ ಇಲ್ವಾ ಅಂತ ಕೇಳ್ಬಿಟ್ಲು. ಅದಕ್ಕೆ ನಿಶಾ, ನಿನ್ಗೆ ಇನ್ನೊಬ್ಬರ ವಸ್ತುನ್ ಕಿತ್ಕೊಳ್ಳೋ ಅಭ್ಯಾಸ ಇದೆ ಅಲ್ವಾ ಸ್ವಾತಿ,
ಇದೇ ವಿಷಯಕ್ಕೆ ನೀನು ನಂಗೆ ಇಷ್ಟ ಆಗಲ್ಲ. ಆದ್ರೆ ಕೇರ್ಫುಲ್, ನನ್ನ ಹತ್ರ ಹಾಗೆ ಮಾಡಕ್ ಬಿಡಲ್ಲ. ನಾನು ಅನ್ಕೊಂಡಿದ್ದೆಲ್ಲ ನನಗೆ ಬೇಕೇ ಬೇಕು, ಮೈಂಡ್ ಇಟ್ ಅಂತ ನೇರವಾಗಿ ಹೇಳಿದ್ಲು ನಿಶಾ. ಸ್ವಾತಿ ಈ ವಿಷಯದ ಬಗ್ಗೆ ನಿಶಾ ಜೊತೆ ಎಷ್ಟೇ ಮಾತಾಡೋಕೆ ಪ್ರಯತ್ನ ಪಟ್ರು ನಿಶಾ ಇಗ್ನೋರ್ ಮಾಡ್ತಿದ್ಲು. ಇದೇ ಕಾರಣಕ್ಕೆ ಸ್ವಾತಿ ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂಡ್ಲು. ಆದ್ರೆ ಮಿಸ್ಟರ್ ಪಟೇಲ್, ನಿಶಾ ಇನ್ನೂ ಚಿಕ್ಕೋಳು, ಅವಳ ಬಗ್ಗೆ ಬೇಜಾರ್ ಮಾಡ್ಕೋಬೇಡ, ನೀನು ಇಲ್ಲೇ ಇದ್ದು ಅವಳಿಗೆ ಗೈಡ್ ಮಾಡ್ಬೇಕು ಅಂತ ಹೇಳಿ ಸಮಾಧಾನ ಮಾಡಿದ್ರು. ಸ್ವಾತಿನು ಯುವಿಗೋಸ್ಕರ ಇದನ್ನೆಲ್ಲಾ ಸಹಿಸ್ಕೊಂಡ್ಲು. ಯುವಿ ಪ್ರತಿದಿನ ಶೂಟಿಂಗ್ ಆದ್ಮೇಲೆ ಸ್ವಾತಿನ ಪಿಕ್ ಮಾಡ್ತಿದ್ದ. ಅವರಿಬ್ರು ಪ್ರತಿ ಕೆಲಸದಲ್ಲೂ ಒಟ್ಟಿಗೆ ಇರ್ತಿದ್ರು. ಸ್ವಾತಿ ಯುವಿನ ಪ್ರೀತಿಸೋಕ್ ಶುರು ಮಾಡಿದ್ಲು. ಆದ್ರೆ ಯುವಿ ತನ್ನನ್ನ ಪ್ರೀತಿ ಮಾಡ್ತಿದ್ದಾನ ಅನ್ನೋದು ಸ್ವಾತಿಗೆ ಕನ್ಫರ್ಮ್ ಇರ್ಲಿಲ್ಲ. ಇದೇ ಕಾರಣಕ್ಕೆ ಅವಳು ಯಾವತ್ತೂ ಯುವಿಗೆ ತನ್ನ ಪ್ರೀತಿನ ಹೇಳ್ಕೊಂಡಿರ್ಲಿಲ್ಲ. ಯುವಿನೂ ಅಷ್ಟೇ ಸ್ವಾತಿ ಜೊತೆ ಒಳ್ಳೆ ಫ್ರೆಂಡ್ ಆಗೇ ಇದ್ದ. ಹೀಗೆ ಒಂದೊಂದೇ ದಿನ ಕಳೀತಿದ್ರೆ ತನ್ಗೆ ಬರ್ತಿದ್ದ ಅವಕಾಶ ಕಡಿಮೆ ಆಯ್ತು ಅಂತ ಸ್ವಾತಿಗೆ ಗೊತ್ತೇ ಆಗ್ಲಿಲ್ಲ. ಯುವಿ ಧ್ಯಾನದಲ್ಲಿ ಸ್ವಾತಿ ತನ್ನ ಕನಸನ್ನೇ ಮರ್ತಿದ್ಲು. ಇಷ್ಟೆಲ್ಲ ಆದ್ರೂ ಇವತ್ತು ನನ್ ಜೊತೆ ಯುವಿಗಳೇ ಕಳ್ದೋದ್ವು. ಅವತ್ತು ಸ್ವಾತಿ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗಿದ್ದಕ್ಕೆ ಇವತ್ತು ಅವಳಿಗೆ ಸ್ಕೈ ಪಬ್ ನಲ್ಲಿ ಜೋರಾಗಿ ಪಾರ್ಟಿ ಮಾಡೋ ಅಷ್ಟು ಫ್ರೀಡಮ್ ಸಿಕ್ಕಿತ್ತು. ಅದು ಇಡೀ ಬೆಂಗಳೂರಲ್ಲೇ ತುಂಬಾ ಫೇಮಸ್ ಪಬ್. ಅಲ್ಲಿಗೆ ಫೇಮಸ್ ಹೀರೋ, ಹೀರೋಯಿನ್, ಡೈರೆಕ್ಟರ್ಸ್, ಬಿಸ್ನೆಸ್ ಮೆನ್ ಅಂಡ್ ಪಾಲಿಟಿಷಿಯನ್ಸ್ ಮಕ್ಕಳೆಲ್ಲ ಬರ್ತಿದ್ರು. ಹಳೆ ನೋವಲ್ಲಿ ಸ್ವಾತಿ ತುಂಬಾ ವೋಡ್ಕಾ ಶಾಟ್ಸ್ ಕುಡ್ದಿದ್ರಿಂದ ತಲೆ ಸುತ್ತೋಕೆ ಸ್ಟಾರ್ಟ್ ಆಗಿತ್ತು. ಕೂತ್ಕೊಳ್ಳೋಕೆ ಖಾಲಿ ಚೇರ್ ಹುಡ್ಕೋವಾಗ್ಲೇ ಅವಳಿಗೆ ಅವಳ ಆರ್ಟಿಸ್ಟ್ ಮ್ಯಾನೇಜರ್ ಪ್ರಿಯಾ ಸಿಕ್ಕಿದ್ದು. ಪ್ರಿಯಾ ಸ್ವಾತಿನ ಮೆಲ್ಲಗೆ ಚೇರ್ ಮೇಲೆ ಕೂರಿಸಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಸ್ವಾತಿ ಅಂತ ಹೇಳಿದ್ಲು. ಏನಾಯ್ತು ಹೇಳಿ ಪ್ರಿಯಾ ಅಂತ ಸ್ವಾತಿ ಕೇಳಿದ್ಲು. ಆಗ ಪ್ರಿಯಾ, ಹಾ, ನಾಳೆ ನೀನು ಸಂಗಮ ಮೂವಿಗೆ ಆಡಿಷನ್ ಕೊಡ್ತಿದ್ಯಾ ಅಂತ ಕೇಳಿದ್ಲು. ಆಗ ಸ್ವಾತಿ, ಹಾ ಹೌದು, ಅದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಕೇಳಿದ್ಲು. ನಾಳೆ ನೀನು ಆ ಆಡಿಷನ್ಗೆ ಹೋಗ್ಬೇಡ ಸ್ವಾತಿ ಅಂತ ಪ್ರಿಯಾ ಸ್ವಾತಿಗೆ ಆರ್ಡರ್ ಮಾಡಿದ್ಲು. ಪ್ರಿಯಾ ಸ್ವಾತಿಯ ಮ್ಯಾನೇಜರ್ ಆಗಿದ್ರು ಅವಳು ಮಾರನೇ ದಿನ ಒಂದು ಇಂಪಾರ್ಟೆಂಟ್ ಆಡಿಷನ್ಗೆ ಹೋಗ್ಬಾರ್ದು ಅಂತ ಹೇಳ್ತಿದ್ಲು. ಆದ್ರೆ ಯಾಕೆ, ನಾನ್ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತೀಯ ಪ್ರಿಯಾ? ಆಶ್ಚರ್ಯದಿಂದ ಕೇಳಿದ್ಲು ಸ್ವಾತಿ. ಬಿಕಾಸ್ ನೀನು ಆಡಿಷನ್ ಬಗ್ಗೆ, ಅದಕ್ಕೆ ನೀನು ಹೋಗೋ ಬಗ್ಗೆ ನಂಗೇನು ಹೇಳಿಲ್ಲ. ಅದು ಅಲ್ಲದೆ ಯಾಕೆ ಹೋಗ್ಬಾರ್ದು ಅಂತ ಇವಾಗ ಕೇಳ್ತಿದ್ಯಾ? ನಿಂಗೆ ಗೊತ್ತಾ ಸ್ವಾತಿ, ಕಂಪನಿ ಆಲ್ರೆಡಿ ಈ ರೋಲ್ಗೆ ನಿಶಾನ ರೆಕಮೆಂಡ್ ಮಾಡಿದ್ರು. ಪ್ರಿಯಾ ಸಿಟ್ಟಿಂದ ಹೇಳಿದ್ರು. ಸ್ವಾತಿ ತುಂಬಾ ಕಾನ್ಫಿಡೆಂಟ್ ಆಗಿ, ಕಂಪನಿಗೆ ನಿಶಾ ಮೇಲೆ ಅಷ್ಟು ನಂಬಿಕೆ ಇದ್ರೆ ನಾನ್ ಆಡಿಷನ್ ಕೊಡೋ ಬಗ್ಗೆ ತಲೆ ಕೆಡ್ಸ್ಕೋಬೇಕಿಲ್ಲ. ಆ ರೆಕಮೆಂಡೇಶನ್ ಮೇಲೆ ನಿನ್ಗೆ ಅಷ್ಟು ನಂಬಿಕೆ ಇದ್ರೆ ನಾನ್ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತೀಯ ಪ್ರಿಯಾ? ನಿನ್ಗೆ ಆ ನಿಶಾ ರೆಕಮೆಂಡೇಶನ್ ಅಷ್ಟೇ ಸಾಕಾಗಲ್ಲ ಅನ್ನಿಸ್ತಾ? ಅಥವಾ ನಿಶಾಗೆ ನನ್ನಂತ ಹೊಸ ಹೀರೋಯಿನ್ ಅಂದ್ರೆ ಭಯಾನ ಅಂತ ಕೇಳಿದ್ಲು. ಪ್ರಿಯಾ ಸಿಟ್ಟಿಂದ, ಸ್ವಾತಿ, ನೀನು ಮೊದ್ಲು ಆಕಾಶದಲ್ಲಿ ಹಾರೋಡೋದನ್ನ ನಿಲ್ಸು. ನಿಂಗೆ ನೀನು ನಿಶಾಗಿಂತ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅನ್ಸತ್ತಾ? ಆ ಭ್ರಮೆಯಿಂದ ಆಚೆ ಬಾ. ಮಿಸ್ಟರ್ ಪಟೇಲ್ ಈ ಮೂವಿಗೆ 30 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ಈ ರೋಲ್ ನಿಶಾಗೆ ಸಿಗೋದು. ಅಂದ್ಹಾಗೆ ನಾನು ನಿನ್ ಮ್ಯಾನೇಜರ್, ನೀನು ನನ್ಗೆ ಹೇಳ್ದೆ ಯಾವ ಆಡಿಷನ್ಗೂ ಹೋಗೋ ಹಾಗಿಲ್ಲ ಅಂದ್ರು. ಅದಕ್ಕೆ ಸ್ವಾತಿ ಅಣಕಿಸ್ತಾ, ಯಾ ಕರೆಕ್ಟ್, ನಾನು ನಿನ್ನಡಿ ಕೆಲಸ ಮಾಡೋಳು, ನಾನು ಉಸಿರಾಡಕ್ಕೂ ನಿನ್ ಪರ್ಮಿಷನ್ ಬೇಕು ಅನ್ಬಾ ಅಂತ ಕೇಳಿದ್ನಿ. ಆಗ ಪ್ರಿಯಾ ಸಿಟ್ಟಾಗಿ, ನಿನ್ ಜೊತೆ ವಾದ ಮಾಡೋಕ್ಕಾಗಲ್ಲ, ನೀನ್ ಈ ಆಟಿಟ್ಯೂಡ್ ಇಂದಾನೆ ಯಾರಿಗೂ ನಿನ್ ಜೊತೆ ಮೂವಿಲಿ ಕೆಲಸ ಮಾಡೋಕ್ ಇಷ್ಟ ಇಲ್ಲ, ಬಾಯ್ ಅಂತ ಹೇಳಿ ಹೊರಟ್ಲು. ಸ್ವಾತಿ ಅಲ್ಲಿಂದ ಎದ್ದು ವಾಶ್ರೂಮ್ಗೆ ಹೋಗುವಾಗ ಥಟ್ ಅನ್ನೋ ಶಬ್ದ ಆಯ್ತು. ಯಾರು ಹಿಂದೆಯಿಂದ ತನ್ನ ತಲೆಗೆ ಜೋರಾಗಿ ಹೊಡೆದ್ರು ಅನಿಸ್ತು ಅಷ್ಟೇ. ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲು. ಎಚ್ಚರ ಆದಾಗ ತಲೆ ತುಂಬಾ ನೋಯ್ತಿತ್ತು. ಏನಾದ್ರೂ ಗಾಯ ಆಗಿದ್ಯಾ ಅಂತ ತಲೆನ ಮುಟ್ಟಿದ್ರೆ ಏನೂ ಆಗಿಲ್ಲ ಅನಿಸ್ತು. ಆದ್ರೆ ನೋವಾಗ್ತಿತ್ತು. ಸುತ್ತಲೂ ನೋಡಿದಾಗ ಗೊತ್ತಾಯ್ತು ಅವಳು ವಾಶ್ರೂಮ್ನಲ್ಲಿಲ್ಲ, ಯಾವುದೋ ಕತ್ತಲೆ ಕೋಣೆಲಿ ಇದ್ದಾಳೆ ಅಂತ. ತಕ್ಷಣ ಎದ್ದು ಆಚೆ ಹೋಗೋಕೆ ನೋಡಿದ್ರೆ ಡೋರ್ ಲಾಕ್ ಆಗಿತ್ತು. ಇದು ಪ್ರಿಯಾ ಕೆಲ್ಸಾನೇ ಅಂತ ಸ್ವಾತಿಗನ್ನಿಸ್ತು. ಯಾರಾದ್ರೂ ಹೆಲ್ಪ್ ಮಾಡ್ಬೋದಾ ಅಂತ ಜೋರಾಗಿ ಕೂಗೋಕೆ ಶುರು ಮಾಡಿದ್ಲು. ಆಮೇಲೆ ಸುತ್ತಮುತ್ತ ಯಾರೂ ಇಲ್ಲ, ನಾನು ಎಷ್ಟೇ ಕೂಗಿದ್ರೂ ವೇಸ್ಟ್ ಅನ್ನೋದು ಗೊತ್ತಾಗಿ ಸುಮ್ಮನಾದ್ಲು. ನಾನು ಮಿತ್ರ ಎಂಟರ್ಟೈನ್ಮೆಂಟ್ಗೆ ಸೇರಿದಾಗಿಂದ ನಿಶಾ ನನ್ನ ವಿರುದ್ಧ ಪ್ಲಾನ್ ಮಾಡ್ತಾನೆ ಇದ್ದಾಳೆ. ಇದೇನು ಹೊಸ್ತಲ್ಲ.
ಅದಕ್ಕೆ ನಿಶಾ ಬೇಕಂತಾನೆ ಅವಳ ಫ್ರೆಂಡ್ ಪ್ರಿಯಾನ ನನ್ಗೆ ಮ್ಯಾನೇಜರ್ ಆಗು ಅಂತ ಹೇಳಿದ್ಲು. ಅವಾಗಿಂದ ನನ್ಗೆ ಯಾವ ಅವಕಾಶನೂ ಸಿಕ್ಕಿರ್ಲಿಲ್ಲ. ಆದ್ರೆ ಇವಾಗ ನಾನು ಮುಂಚಿನ ಹಾಗೆ ಇಮೋಷನಲ್ ಅಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಇಷ್ಟು ಕೀಳ್ ಕೆಲಸ ಮಾಡಿದಾರ ಅಂತ ಸ್ವಾತಿ ಯೋಚನೆಯಲ್ಲಿ ಮುಳುಗಿದ್ದಾಗ ಪಕ್ಕದಲ್ಲಿ ಏನೋ ಶಬ್ದ ಕೇಳಿಸ್ತು. ದೇವ್ರೇ, ಇಲಿ ಮಾತ್ರ ಇರೋದ್ ಬೇಡಪ್ಪ. ರೂಮಲ್ಲಿ ಹಳೆ ಪ್ಲಾಸ್ಟಿಕ್ ಬ್ಯಾಗ್ ಡಬ್ಬ ಇರೋದು ನೋಡಿದ್ರೆ ಇದು ಸ್ಕೈ ಪಬ್ನ ಸ್ಟೋರ್ ರೂಮ್ ಅನ್ಸತ್ತೆ ಅಂತ ಸ್ವಾತಿ ಅಂದ್ಕೊಂಡ್ಲು. ಶಬ್ದ ಎಲ್ಲಿಂದ ಬರ್ತಿದೆ ಅಂತ ರೂಮ್ನೆಲ್ಲ ನೋಡುವಾಗ ಅವಳಿಗೆ ಮೂಲೆಯಲ್ಲಿ ಒಬ್ಬ ಚಿಕ್ಕ ಹುಡುಗ ಕಾಣಿಸ್ದ. 5 ವರ್ಷ ವಯಸ್ಸಿರ್ಬೋದು. ಪಾಪ ಭಯದಿಂದ ತುಂಬಾ ನಡುಗ್ತಾ ಇದ್ದ. ಸ್ವಾತಿ ಆಶ್ಚರ್ಯದಿಂದ, ಅರೆ, ಈ ಮಗು ಇಲ್ಲೇನ್ ಮಾಡ್ತಿದೆ? ಯಾರ್ ಮಗು ಇರ್ಬೋದು? ಯಾರ್ದೇ ಆಗಿ ಇಷ್ಟ್ ಚಿಕ್ಕ ಮಗುನ ಪಕ್ಯಾಕ್ ಕರ್ಕೊಂಡ್ ಬರ್ಬೇಕು ಅಂದ್ಕೊಂಡು ಮಗುನ ಮಾತಾಡ್ಸೋಕೆ ಪ್ರಯತ್ನ ಪಟ್ಲು. ಪುಟಣಿ, ಯಾರ್ ನೀನು? ಇಲ್ಲೇನ್ ಮಾಡ್ತಿದ್ಯಾ? ಹೇಗ್ ಬಂದೆ ಇಲ್ಗೆ? ನೀನು ನಿಮ್ಮ ಅಪ್ಪ ಅಮ್ಮಂದ ತಪ್ಪಿಸ್ಕೊಂಡ್ ಇಲ್ಲಿಗ್ ಬಂದ್ಯಾ ಅಥವಾ ಯಾರಾದ್ರೂ ನಿನ್ನ ಇಲ್ಲಿಗೆ ಎತ್ಕೊಂಡ್ ಬಂದ್ರ? ನಿಂಗೆ ಚಾಕ್ಲೇಟ್ ಬೇಕಾ ಬಂಗಾರ ಅಂತ ಕೇಳಿದ್ಲು. ಸ್ವಾತಿ ಹತ್ರ ಯಾವ ಚಾಕ್ಲೇಟ್ ಇರ್ಲಿಲ್ಲ. ಆದ್ರೂ ಮಗುನ ಸಮಾಧಾನ ಮಾಡೋಕೆ ಮಾತಾಡಿಸ್ತಾ ಇದ್ಲು. ಆದ್ರೆ ಆ ಹುಡುಗ ಇನ್ನೂ ಭಯ ಪಡೋಕೆ ಶುರು ಮಾಡ್ದ. ಅವಾಗ ರೂಮಲ್ಲಿ ಮೇಲಿರೋ ವೆಂಟಿಲೇಟರ್ ನಿಂದ ಒಂದು ಫ್ಲಾಶ್ ಲೈಟ್ ಬಂದಂಗಾಯ್ತು. ಸ್ವಾತಿಗೆ ಆಚೆ ಯಾರೋ ಮಾತಾಡ್ತಿರೋ ಹಾಗೆ ಕೇಳಿಸ್ತು. ಆ ಬೆಳಕಲ್ಲಿ ಹುಡುಗನ್ನ ನೋಡಿದಾಗ ಆ ಸಣ್ಣ ಹುಡುಗ ಭಯದಿಂದ ಹಲ್ಲನ್ನ ಕಟಕಟ ಅಂತ ಸದ್ದು ಮಾಡ್ತಾ ನಡುಗ್ತಾ ಕೂತಿದ್ದ. ಸ್ವಾತಿ ಕನಿಕರದಿಂದ, ಅಯ್ಯೋ ಪುಟ್ಟು, ನೀನ್ ತುಂಬಾ ಹೆದರಿದೀಯಾ, ಹೆದರ್ಕೋಬೇಡ, ನಾನಿದ್ದೀನಿ ಅಂದ್ಲು. ಹೊರಗಡೆ ಇರೋರ್ಗೆ ತನ್ನ ಮಾತು ಕೇಳ್ಸತ್ತಾ ಅಂತ ವಿ ಆರ್ ಸ್ಟಕ್ ಹಿಯರ್ ಅಂತ ಕಿರ್ಚೋಕೆ ಶುರು ಮಾಡಿದ್ಲು. ಸ್ವಾತಿ ಧ್ವನಿ ಕೇಳಿಸಿ ಒಂದ್ ಕ್ಷಣ ಆಚೆ ಮಾತಾಡ್ತಿದ್ದೋರು ಮಾತನ್ನ ನಿಲ್ಸಿ ಮತ್ತೆ ಮಾತಾಡೋಕೆ ಶುರು ಮಾಡಿದ್ರು. ಸ್ವಾತಿ ಮನ್ಸಲ್ಲೇ, ಅಯ್ಯೋ ದೇವ್ರೇ, ಈ ಮಗು ತುಂಬಾ ಹೆದರ್ಕೊಂಡಿದೆ, ಏನಾಗಿರ್ಬೋದು ಈ ಮಗುಗೆ? ಯಾರ್ ಮಗು ಇದು ಅನ್ಕೊಂಡ್ಲು. ಮಕ್ಕಳನ್ನ ಕಂಡ್ರೇನೆ ಮಾರು ದೂರ ಹೋಗೋ ಸ್ವಾತಿ ಈ ಪುಟಾಣಿನ ನೋಡಿ ತುಂಬಾ ಅಫೆಕ್ಷನ್ ಇಂದ ಹತ್ರಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ಲು. ಆ ಮಗುನ ಮೊದ್ಲು ಸಮಾಧಾನ ಮಾಡ್ಬೇಕು ಅಂತ ಅವಳಿಗೆ ಅನ್ಸೋದಕ್ಕೆ ಶುರು ಆಯ್ತು. ಸ್ವಾತಿಗೆ ಮಗು ಹೆದರಿರೋದನ್ನ ನೋಡಿ ಬೇಜಾರಾಯ್ತು. ಸುಮಾರು 5 ವರ್ಷ ಇರಬಹುದು ಮಗುಗೆ. ಇಲ್ಲಿ ಹೇಗ್ ಬಂದು ಸಿಕ್ಕಾಕೋತೋ ಅಂದ್ಕೊಂಡ್ಲು. ಸುತ್ತ ಒಮ್ಮೆ ನೋಡಿ ಹೆಲ್ಪ್ ಹೆಲ್ಪ್ ಅಂತ ಎಷ್ಟೇ ಕೂಗಿದ್ರು ಯಾರಿಗೂ ಕೇಳಿಸ್ಲಿಲ್ಲ. ಅವಳಿಗೆ ಗೊತ್ತಿತ್ತು ಆಚೆ ಮ್ಯೂಸಿಕ್ ವಾಲ್ಯೂಮ್ ಜಾಸ್ತಿ ಇದೆ, ಆದ್ರಿಂದ ಅವಳು ಕೂಗೋದು ಯಾರಿಗೂ ಕೇಳಿಸಲ್ಲ ಅಂತ. ಮ್ಯೂಸಿಕ್ ನಿಲ್ಲೋವರೆಗೂ ಸುಮ್ನೆ ಇರೋದೊಂದೇ ಅವಳಿಗಿರೋ ಆಪ್ಷನ್ ಆಗಿತ್ತು. ಆಲ್ರೆಡಿ ಮಗು ಹೆದರಿದೆ, ಇನ್ನೂ ಅದಕ್ಕೆ ಹೆದರಿಕೆ ಆಗದೆ ಇರ್ಲಿ ಅಂತ ಸ್ವಾತಿ ಮಗು ಹತ್ರ ಸುಮ್ನೆ ಬಂದು ಕಣ್ಮುಚ್ಚಿ ಕೂತ್ಲಿ. ಏಟು ಬಿದ್ದಿದ್ರಿಂದ ಅವಳಿಗೆ ತಲೆ ಇನ್ನೂ ನೋವಾಗ್ತಾನೇ ಇತ್ತು. ಅಷ್ಟರಲ್ಲಿ ಅವಳ ಕಾಲ್ ಹತ್ರ ಏನೋ ಬೆಚ್ಚಗಾದಂಗಾಯ್ತು. ಮತ್ತೆ ಇಲಿ ಇರ್ಬೋದು ಅಂತ ಸ್ವಾತಿ ಬೆಚ್ಚಿದ್ಲು. ನೋಡಿದ್ರೆ ಆ ಹುಡುಗ ಅವಳ ಬಟ್ಟೆನ ಹಿಡ್ಕೊಂಡು ಹತ್ರ ಬಂದು ಕೂತಿದ್ದ. ತನ್ನ ಸ್ಟುಪಿಡಿಟಿಗಿಷ್ಟು ಅಂತ ಸ್ವಾತಿ ಹೇಗೋ ಮಾಡಿ ಬರ್ತಿದ್ದ ನಗುನ ಕಂಟ್ರೋಲ್ ಮಾಡ್ಕೊಂಡ್ಲು. ಆ ಮಗು ಅವಳನ್ನ ಹಾಗೆ ಹಿಡ್ಕೊಂಡಿದ್ರೆ ಸ್ವಾತಿಗೆ ಚಿಕ್ಕ ವಯಸ್ಸಿನಲ್ಲಿ ಅವಳ ಹತ್ರ ಇದ್ದ ಬೆಕ್ಕಿನ ನೆನ್ಪಾಯ್ತು. ಆ ಬೆಕ್ಕು ಕೂಡ ಅಷ್ಟೇ, ಯಾರಾದ್ರೂ ಅದನ್ನ ಮುಟ್ಟೋಕ್ ಹೋದ್ರೆ ತುಂಬಾ ಹೆದರೋದು. ಆದ್ರೆ ಅದ್ರ ಕಡೆ ಯಾರೂ ಗಮನ ಕೊಡ್ಲಿಲ್ಲ ಅಂದ್ರೆ ಮೆಲ್ಲಗ ಅವರ ಕಾಲ್ನ ಸುತ್ತೋದು. ಅವಳ ಬೆಕ್ಕು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಿತ್ತೋ ಹಾಗೆ ಈ ಮಗುನೂ ಕೂಡ ಪಿಳಿ ಪಿಳಿ ಅಂತ ಸ್ವಾತಿನೇ ನೋಡ್ತಿತ್ತು. ಸ್ವಾತಿಗೆ ಮಕ್ಕಳು ಅಂದ್ರೆ ಇಷ್ಟ ಇರ್ಲಿಲ್ಲ ಅಂತೇನಲ್ಲ, ಇಷ್ಟ ಪಡಬಾರ್ದು ಅಂತ ಸ್ವಾತಿ ತನಗ್ ತಾನೇ ಬೇಲಿ ಹಾಕೊಂಡಿದ್ಲು. ಹಾಗಾಗಿ ಅವಳು ಈಗ ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗಿದ್ಲು. ಇಲ್ಲ ಅಂದ್ರೆ ಅವಳು ಅನ್ಕೊಂಡಿದ್ನ ಅಚೀವ್ ಮಾಡೋಕೆ ಆಗ್ತಿರ್ಲಿಲ್ಲ. ಆದ್ರೆ ಈ ಮಗುನ ನೋಡಿದ್ರೆ ಏನೋ ಪ್ರೀತಿ, ಅನುಕಂಪ, ಪಾಪ ಮಗು ಅಂತ ಅವನ್ ತಲೆ ಸವರಿದ್ಲು. ಆ ಮಗು ತಲೆ ತುಂಬಾ ಬಿಸಿಯಾಗಿ ಸುಡ್ತಿತ್ತು. ಅಯ್ಯೋ ಪುಟ್ಟು, ನಿಂಗ್ ಜ್ವರ ಇದೆ ಅನ್ಸತ್ತೆ. ಸ್ವಾತಿ ಹಾಗೆ ಹೇಳಿದ್ರು ಮಗು ಏನು ಮಾತಾಡದೆ ಹಾಗೇ ಇತ್ತು. ಆ ಮಗುಗೆ ಭಯ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ. ಸ್ವಾತಿಗೆ ಗೊತ್ತಿತ್ತು ಪ್ರಿಯಾ ನಾಳೆ ಆಡಿಷನ್ ಮುಗಿಯೋವರೆಗೂ ಡೋರ್ ಓಪನ್ ಮಾಡಲ್ಲ ಅಂತ. ಆದ್ರೆ ಅಷ್ಟ್ರಲ್ಲಿ ಮಗುಗೆ ಜ್ವರ ಜಾಸ್ತಿ ಆದ್ರೆ ಅಂತ ಭಯ ಆಗೋಕೆ ಶುರು ಆಯ್ತು. ಹೇಗಾದ್ರೂ ಮಾಡಿ ಮಗುನ ಇಲ್ಲಿಂದ ಆಚೆ ಕಳಿಸ್ಬೇಕು ಅಂತ ಸ್ವಾತಿ ಯೋಚನೆ ಮಾಡೋವಾಗ್ಲೇ ಅವಳಿಗೆ ಆ ರೂಮಲ್ಲಿ ವೆಂಟಿಲೇಟರ್ ಇರೋದು ನೆನ್ಪಾಯ್ತು. ಸ್ಟೋರ್ ರೂಮ್ಗಳಲ್ಲಿ ಗಾಳಿ ಆಡ್ಲಿ ಅಂತ ಮೇಲ್ ಮಾಡಿರೋ ಸಣ್ಣ ಜಾಗ ಅದು.
ಅದನ್ನ ನೋಡಿ ಸ್ವಾತಿ, ವೆಂಟಿಲೇಟರ್ ತುಂಬಾ ಚಿಕ್ಕದಿದೆ, ನಾನದ್ರಲ್ಲಿ ಹೋಗಕ್ಕಾಗೋದು ಕಷ್ಟ, ಆದ್ರೆ ಮಗು ಅದರಲ್ಲಿ ಖಂಡಿತ ಆಚೆ ಹೋಗ್ಬೋದು, ಜೊತೆಗೆ ಅದು ನೆಲದಿಂದ ಅಷ್ಟೇನ್ ಎತ್ತರ ಇಲ್ಲ ಅನ್ಕೊಂಡು ಇನ್ನು ಲೇಟ್ ಮಾಡದೆ ತಕ್ಷಣ ಅವಳು ಅಲ್ಲೇ ಇದ್ದ ಡಬ್ಬಗಳನ್ನ ವೆಂಟಿಲೇಟರ್ ಕೆಳಗೆ ಜೋಡಿಸಿ ಆ ಮಗುನ ಹತ್ರ ಬಾ ಅಂತ ಕರೆದ್ಲು. ಪುಟ್ಟ ಬಾಯಿಲಿ, ಇಲ್ಲಿಂದ ಆಚೆ ಹೋಗಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ಲು. ಆ ಹುಡುಗ ಅವಳ ಹತ್ರ ಬಂದ, ಆದ್ರೆ ಆಚೆ ಹೋಗಲ್ಲ ಅಂತ ತಲೆ ಆಡಿಸ್ತಾ ಅಲ್ಲೇ ನಿಂತ್ಕೊಂಡ. ಸ್ವಾತಿಗೆ ಮಗು ಯಾಕೆ ಹಾಗೆ ಹೇಳ್ತಿದೆ ಅಂತ ಅರ್ಥ ಆಯ್ತು. ಸ್ವಾತಿ ನಗ್ತಾನೆ ಮಗುನ ತಬ್ಬಿ, ನೋಡು ಪುಟ್ಟ, ಇವಾಗ ಆಗೋದಿಲ್ಲ ಅಂತ ಹೇಳ್ಬಾರ್ದು. ನೀನಿವಾಗ ಇಲ್ಲಿಂದ ಆಚೆ ಹೋಗದೆ ಇದ್ರೆ ನಾವಿಬ್ರು ಇಲ್ಲೇ ಇರ್ಬೇಕಾಗುತ್ತೆ. ನೀನಿಲ್ಲಿಂದ ಆಚೆ ಹೋದ ತಕ್ಷಣ ಹೆಲ್ಪ್ ಹೆಲ್ಪ್ ಅಂತ ಜೋರಾಗಿ ಕೂಗು, ಯಾರಾದ್ರೂ ಬಂದೇ ಬರ್ತಾರೆ, ಆಯ್ತಾ ಅಂದ್ಲು. ಮಗು ಅದಕ್ಕೆ ತಲೆ ಅಲ್ಲಾಡಿಸಿ ಒಪ್ಪಿದ್ಮೇಲೆ ಸ್ವಾತಿ ಆ ಮಗುಗೆ ಡಬ್ಬ ಹತ್ತೋಕೆ ಹೆಲ್ಪ್ ಮಾಡ್ತಾ, ಪುಟ್ಟ ನೀನ್ ಹೆದರ್ಕೋಬಾರ್ದು, ಆದಷ್ಟು ಬೇಗ ನೀನು ಇಲ್ಲಿಂದ ವೆಂಟಿಲೇಟರ್ನ ಆ ತುದಿಗ್ ಹೋಗಿ ಅಲ್ಲಿ ಹೆಲ್ಪ್ ಅಂತ ಜೋರಾಗಿ ಕೂಗ್ಬೇಕು, ಗೊತ್ತಾಯ್ತಾ ಅಂದ್ಲು. ಮಗು ಡಬ್ಬ ಹತ್ತಿದ್ಮೇಲೆ ಆ ಮಗುನ ಕಾಪಾಡೋದೇ ಅವಳ ಜವಾಬ್ದಾರಿ ಅನ್ನೋ ಹಾಗಿತ್ತು ಅವಳ ಭಾವನೆ. ಮಗು ಹೋಗಿದ್ದನ್ನ ನೋಡಿ ಅವಳಿಗೆ ರಿಲೀಫ್ ಆಗ್ತಾ ಇತ್ತು. ಆದ್ರೂ ಅವಳಿಗಾದ ಏಟ್ನಿಂದ ತಲೆ ಇನ್ನೂ ಜೋರಾಗಿ ನೋವಾಗೋದಕ್ಕೆ ಶುರು ಆಯ್ತು. ತಲೆ ಸುತ್ತಿದ ಹಾಗಾಗಿ ಅವಳು ಅಲ್ಲೇ ಬಿದ್ಲು. ಡಬ್ಬದ ಮೇಲಿದ್ದ ಮಗುಗೆ ಇವಾಗ ಅವಳನ್ನ ಕಾಪಾಡಬೇಕು ಅಂತ ಅನ್ನಿಸ್ತು. ಸ್ವಾತಿ ಬಿದ್ದ ಜಾಗದಿಂದಲೇ ಹೋಗು ಹೋಗು ಬೇಗ ಅಂತ ಕೂಗಿದ್ಲು. ಮಗು ಆ ವೆಂಟಿಲೇಟರ್ ಇಂದ ಆಚೆ ಹೋಗ್ತಿರೋ ಶಬ್ದ ಕೇಳಿ ಅವಳಿಗೆ ಒಂಥರ ಸಮಾಧಾನ ಆಯ್ತು. ಮಗು ಹೋಗ್ತಿದ್ದ ಹಾಗೆ ಮತ್ತೆ ಸ್ವಾತಿಗೆ ತನ್ನ ಹಳೆಯ ನೆನಪುಗಳು ಕಾಡೋದಕ್ಕೆ ಶುರುವಾಯ್ತು. ಸ್ವಾತಿ ತನಗಾಗ್ತಿರೋ ಮೋಸನ ನೆನ್ಸ್ಕೊಂಡು ತುಂಬಾ ಎಮೋಷನಲ್ ಆದ್ಲು. 5 ವರ್ಷದ ಹಿಂದೆ ನನ್ಗೆ ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂದ್ರೆ ನನ್ ಮಗುನು ಇವಾಗ ಈ ಮಗು ಅಷ್ಟೇ ದೊಡ್ಡವನಾಗಿರ್ತಿದ್ದ, ಅಷ್ಟೇ ಮುದ್ದಾಗಿ ಇರ್ತಿದ್ನಾ ಅಂತ ಯೋಚನೆಗಳು ಒಂದೊಂದೇ ಬರೋದಕ್ಕೆ ಶುರುವಾಯ್ತು. ಸ್ವಾತಿಗೆ ಅಬಾರ್ಷನ್ ಆದ್ಮೇಲೆ ಇದೆಲ್ಲ ಏನೂ ಬೇಡ ಅಂತ ಹೈಯರ್ ಸ್ಟಡೀಸ್ಗೆ ಡೆಲ್ಲಿಗೆ ಹೋದ್ಲು. ಮಿಸ್ಟರ್ ಪಟೇಲ್ ಸ್ವಾತಿಗೆ ದುಡ್ಡಿನ ಸಹಾಯ ಮಾಡ್ತಾನೂ ಇದ್ರು. ಆದ್ರೆ ಸ್ವಾತಿಗೆ ಇನ್ನೂ ಅವ್ರ ಹಂಗಲ್ಲಿರೋಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಅಲ್ಲಿ ಓದೋದನ್ನ ನಿಲ್ಲಿಸಿ ವಾಪಸ್ ಬೆಂಗಳೂರಿಗೆ ಬಂದು ಒಂದು ಕಾಲ್ ಸೆಂಟರ್ನಲ್ಲಿ ಜಾಬ್ ಮಾಡ್ತಾನೆ ಬೆಂಗಳೂರು ಯೂನಿವರ್ಸಿಟಿಲಿ ಓದೋಕೆ ಶುರು ಮಾಡಿದ್ಲು. ತನ್ನ ಸ್ವಂತ ದುಡ್ಡಿಂದ ಬದುಕೋಕೆ ಶುರು ಮಾಡಿದ್ಮೇಲೆ ಸ್ವಾತಿಗೆ ತಾನು ಎಲ್ಲ ಸಾಧಿಸ್ತೀನಿ ಅನ್ನೋ ನಂಬಿಕೆ, ಧೈರ್ಯ ಬಂತು. ನಿಶಾ ತನ್ನಿಂದ ಏನನ್ನ ಕಿತ್ಕೊಂಡಿದ್ಲೋ ಅದನ್ನೆಲ್ಲ ವಾಪಸ್ ಪಡ್ಕೋಬೇಕು ಅಂತ ಸ್ವಾತಿ ನಿರ್ಧಾರ ಮಾಡಿದ್ಲು. ಆಕ್ಟಿಂಗ್ ಫೀಲ್ಡ್ನಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋದೇ ಸ್ವಾತಿಗೆ ಇದ್ದಿದ್ದ ಕನ್ಸು. ಹಿಂದೆ ಅದನ್ನ ಯುವಿಗೋಸ್ಕರ ಬಿಟ್ಟಿದ್ಲು. ಆದ್ರೆ ಇವಾಗ ಮತ್ತೆ ತನ್ನ ಕನಸನ್ನೆಲ್ಲ ಪೂರ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ಲು. ಇನ್ನೂ ಅಲ್ಲೇ ಇದ್ರು. ಅಲ್ಲೊಂದು ದೊಡ್ಡ ಅನಾಹುತ ಆಗಿತ್ತು. ಪಬ್ನ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಎಲ್ಲಿ ತಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ತಾರೋ ಅಂತ ತಲೆ ತಗ್ಗಿಸ್ಕೊಂಡು ನಿಂತಿದ್ರು. ಆ ಪಬ್ನಲ್ಲಿ ಆ ದಿನ ವರ್ಧಮಾನ್ ಕಂಪನಿ ಸಿಇಒ ಹರ್ಷ ವರ್ಧಮಾನನ ಒಬ್ಬನೇ ಮಗ ತಪ್ಪಿಸ್ಕೊಂಡಿದ್ದ. ಹರ್ಷ ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತಿದ್ರು. ಒಳಗೆ ಅವನ ರಕ್ತ ಕುದೀತಿತ್ತು. ಅಲ್ಲಿ ಉಸಿರಾಡೋಕ್ಕೂ ಎಲ್ರಿಗೂ ಭಯ. ಅಷ್ಟು ಸೀರಿಯಸ್ ಆಗಿತ್ತು ಸಿಚುಯೇಷನ್. ಅಷ್ಟು ಜನರ ಮಧ್ಯೆ ರಾಕೇಶ್ ವರ್ಧಮಾನ್ ತಲೆ ಮರೆಸಿಕೊಂಡು ನಿಂತಿದ್ದ. ಹರ್ಷನ ಕೋಪ ಎಂತದ್ದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ರಾಕೇಶ್ ಮತ್ತೆ ಹರ್ಷ ಇಬ್ರು ಅಣ್ಣ ತಮ್ಮಂದ್ರು. ಅವರ ಅಪ್ಪ ಅಮ್ಮ ಮಂಗಳೂರು ದಸರಾಗೆ ಹೋಗಿದ್ರು. ಮಗು ಕಳೆದು ಹೋಗಿರೋ ವಿಷಯ ಏನಾದ್ರೂ ಅವರ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಗನ್ ತಗೊಂಡು ಶೂಟ್ ಮಾಡೋಕ್ಕೂ ಯೋಚನೆ ಮಾಡ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಯಾರೋ ಜೋರಾಗಿ ಓಡಾಡಿದ ಶಬ್ದ ಕೇಳಿಸ್ತು. ಪಬ್ ಓನರ್ ಸುತ್ತ ಒಮ್ಮೆ ನೋಡ್ದ, ಆದ್ರೆ ಯಾರೂ ಕಾಣಿಸ್ಲಿಲ್ಲ. ಕೆಳಗೆ ನೋಡಿದ್ರೆ ಒಬ್ಬ ಪುಟ್ಟ ಹುಡುಗ ನಿಂತಿದ್ದ. ಅದು ಯಾರಂತ ಗೊತ್ತಾದಾಗ ಓನರ್ ಖುಷಿಯಿಂದ ಜೋರಾಗಿ ಅಪ್ಪು 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 ಸಿಕ್ದ, ಅವನ್ ಸಿಕ್ಬಿಟ್ಟ ಅಂತ ಕೂಗ್ದ. ರಾಕೇಶ್ ಓಡ್ಕೊಂಡ್ ಬಂದು ಮಗುನ ಎತ್ಕೊಂಡು, ಅಬ್ಬಾ ನಮ್ ಧ್ರುವ ಸಿಕ್ಬಿಟ್ಟ, ನನ್ ಮುದ್ದು ನನ್ ಬಂಗಾರ ಎಲ್ಗ್ ಹೋಗಿದ್ದೆ ನನ್ ಕಂದ. ರಾಕೇಶ್ ಮಗುನ ಬಾಚಿ ತಬ್ಕೊಂಡ. ಇದಕ್ಕೂ ಮುಂಚೆ ರಾಕೇಶ್ಗೆ ಅಪ್ಪು ಬಗ್ಗೆ ಚೂರು ಕಾಳಜಿ ಇರ್ಲಿಲ್ಲ. ಆದ್ರೆ ಇವಾಗ ಅವನಿಗೆ ದೊಡ್ಡ ಅವಾರ್ಡ್ ಸಿಕ್ಕಿರೋ ಅಷ್ಟು ಖುಷಿಯಾಗಿತ್ತು. ಅಲ್ಲಿದ್ದ ಎಲ್ರಿಗೂ ಹೋದ ಜೀವ ವಾಪಸ್ ಬಂದಂಗಾಯ್ತು. ಮಗು ಸಿಕ್ಕಿರ್ಲಿಲ್ಲ ಅಂದಿದ್ರೆ ಅವತ್ತು ಏನಾಗ್ತಿತ್ತೋ. ಹರ್ಷ ರಾಕೇಶ್ ಕಾಲರ್ ಹಿಡಿದು ಮಗುನ ಅವನ ಕೈಯಿಂದ ತಗೊಂಡು
ಮಗು ಕೆನ್ನೆಗೆ ಮುತ್ತಿಟ್ಟು, ಏನಾಯ್ತು ಧ್ರುವ, ಎಲ್ಲಿದ್ದೆ ನೀನು? ನಿನ್ನ ಎಷ್ಟು ಹುಡುಕಿದ್ವಿ ಗೊತ್ತಾ ಅಂದ. ಮಗು ಏನು ಮಾತಾಡದೆ ಹರ್ಷನ್ನೇ ನೋಡಿ ಸ್ಟೋರ್ ರೂಮ್ ಕಡೆ ಕೈ ತೋರಿಸ್ದ. ಹರ್ಷಂಗೆ ಧ್ರುವ ಘಮ ಘಮ ಅಂತಿದ್ದಾನೆ ಅನಿಸ್ತು. ಅದು ಅವನಿಗೆ ಏನೋ ನೆನಪು ಮಾಡ್ತಿತ್ತು. ಆದ್ರೆ ಆ ಘಮ ಧ್ರುವನ್ ಮೈಯಿಂದ ಹೇಗೆ ಅನ್ಕೊಂಡ. ಧ್ರುವ ಹರ್ಷನ್ ಕೈಯಿಂದ ಕೆಳಗಿಳಿದು ಅವನ್ ಸೂಟ್ ತುದಿನ ಹಿಡಿದು ಎಳೆಯೋಕ್ ಶುರು ಮಾಡ್ದ. ಹರ್ಷ ಮಗು ಕರ್ಕೊಂಡು ಹೋಗಿದ್ ಕಡೆನೇ ಹೋದ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ರೂ ಸ್ಟೋರ್ ರೂಮ್ ಆಚೆ ನಿಂತಿದ್ರು. ತನ್ನ ಪುಟ್ಟ ಕೈಗಳಿಂದ ಅಪ್ಪು ಆ ಸ್ಟೋರ್ ರೂಮ್ ಡೋರ್ನ ತಳ್ಳ. ಆದ್ರೆ ಅದು ಓಪನ್ ಆಗ್ಲಿಲ್ಲ. ರಾಕೇಶ್ ಬೆವ್ತಿದ್ದ ಮಗುನ ಹಣೆ ಒರೆಸ್ತಾ, ಏನಾಯ್ತು ಅಪ್ಪು, ಸ್ಟೋರ್ ರೂಮ್ ಅಲ್ಲಿ ಏನಿದೆ ಅಂತ ಕೇಳ್ದ. ಆಗ ಬಾಗಿಲ್ ತೆಗೀರಿ ಅಂತ ಹರ್ಷ ಆರ್ಡರ್ ಮಾಡ್ದ. ಎಸ್ ಸರ್ ಅಂತ ಓನರ್ ತಲೆ ಅಲ್ಲಾಡಿಸಿ ಪಬ್ ಮ್ಯಾನೇಜರ್ ಕಡೆ ನೋಡ್ತಾ, ಮನೀಶ್ ಕೇಳಿಸ್ಲಿಲ್ವಾ, ಬೇಗ ಕೀ ತಗೊಂಡ್ ಬಂದು ಡೋರ್ ಓಪನ್ ಮಾಡಿ ಅಂದ. ಮನೀಶ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮನೀಶ್ ಪ್ರಿಯಾಗೆ ನಾಳೆ ಆಡಿಷನ್ ಮುಗಿಯೋವರೆಗೂ ಡೋರ್ ಓಪನ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದ. ಆದ್ರೆ ಇವಾಗ ಬೇರೆ ದಾರಿನೇ ಇರ್ಲಿಲ್ಲ. ಬಾಗಿಲು ತೆಗೀಲೇಬೇಕಿತ್ತು. ಡೋರ್ ಓಪನ್ ಮಾಡುವಾಗ ಮನೀಶ್ ಕೈ ನಡುಕ್ತಾನೇ ಇತ್ತು. ಬಾಗಿಲು ತೆಗೆದ್ಮೇಲೆ ಎಲ್ರೂ ಅಲ್ಲಿ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ದ ಒಂದು ಹುಡುಗಿನ ನೋಡಿದ್ರು. ಅದನ್ನ ನೋಡಿ ಓನರ್ ಮ್ಯಾನೇಜರ್ ಮೇಲೆ ಸಿಟ್ಟಿಂದ ಕಿರ್ಚಾಡ್ದ. ಮನೀಶ್ಗೆ ಭಯ ಆಗ್ತಿತ್ತು. ಆ ಭಯದಲ್ಲೇ, ಸರ್ ನಂಗೇನು ಗೊತ್ತಿಲ್ಲ, ಇವಳು ಯಾರು, ಇಲ್ಗೆ ಹೇಗ್ ಬಂದ್ಲು ಅಂತ ಗೊತ್ತಾಗ್ತಿಲ್ಲ. ನಾನ್ ಲಾಕ್ ಮಾಡೋಕ್ ಮುಂಚೆ ರೂಮ್ ಚೆಕ್ ಮಾಡಿದಾಗ ಒಳಗ್ ಯಾರೂ ಇರ್ಲಿಲ್ಲ ಅಂದ. ಮೊದಲು ಆ ಹುಡುಗಿನ ಎತ್ಕೊಳ್ಳಿ, ಮಿಕ್ಕಿದ್ದು ಆಮೇಲೆ ಮಾತಾಡಬಹುದು ಅಂತ ಯಾರೋ ಹೇಳಿದ್ರು. ಅಪ್ಪು ಓಡ್ ಬಂದು ಸ್ವಾತಿ ಪಕ್ಕ ಕೂತ್ಕೊಂಡ. ಅವನಿಗೆ ಬೇರೆ ಯಾರೂ ಸ್ವಾತಿನ ಮುಟ್ಟೋದು ಇಷ್ಟ ಇರ್ಲಿಲ್ಲ ಅನ್ನೋ ಹಾಗಿತ್ತು ಅವನ್ ನಡ್ಕೊಂಡ್ ರೀತಿ. ಆ ಪುಟ್ಟ ಮಗು ಮನ್ಸಲ್ಲಿ ಸ್ವಾತಿನ ಕಾಪಾಡ್ಬೇಕು ಅಂತ ಅನ್ನಿಸ್ತಿತ್ತು. ಪಬ್ ಓನರ್ಗೆ ಎಂತ ದೊಡ್ಡ ತಪ್ಪು ನಡೆದಿದೆ ಅಂತ ಗೊತ್ತಾಯ್ತು. ಯಾರಾದ್ರೂ ಈ ತರ ತಪ್ಪನ್ನ ಮಾಡೋಕೆ ಹೇಗ್ ಸಾಧ್ಯ? ಹರ್ಷ ಮನೀಶ್ ಕಡೆನೇ ನೋಡ್ತಾ ಇದ್ದ. ಇದೆಲ್ಲ ಮನೀಶೇ ಮಾಡಿರ್ಬೋದು ಅಂತ ಡೌಟ್ ಇತ್ತು. ಅಲ್ಲಿ ಜೋಡ್ಸಿಟ್ಟಿದ್ದ ಡಬ್ಬಗಳನ್ನ ನೋಡಿ ವೆಂಟಿಲೇಟರ್ ಕಡೆಗೆ ನೋಡ್ದ. ಅಷ್ಟು ಚಿಕ್ಕ ವೆಂಟಿಲೇಟರ್ನಲ್ಲಿ ಒಂದು ಪುಟ್ಟ ಮಗು ಹೋಗೋಕೆ ಮಾತ್ರ ಸಾಧ್ಯ ಇತ್ತು. ಅದ್ನೆಲ್ಲ ನೋಡಿದ್ಮೇಲೆ ಅಲ್ಲಿ ಏನಾಗಿದೆ ಅಂತ ಹರ್ಷಂಗೆ ಅರ್ಥ ಆಯ್ತು. ಸ್ವಾತಿ ಬಗ್ಗೆ ಅವನಿಗೆ ಗ್ರಾಟಿಟ್ಯೂಡ್ ಬಂತು. ಎಲ್ಲಾರ್ನೂ ರೂಮಿಂದ ಆಚೆ ಹೋಗೋಕ್ ಹೇಳಿ ಹರ್ಷ ಸ್ವಾತಿನ ಎತ್ಕೊಳ್ಳೋಕೆ ಬಂದ. ಅವನು ಸ್ವಾತಿನ ಎತ್ಕೊಂಡ ತಕ್ಷಣ ಮತ್ತದೇ ಘಮ ಅವನ ಮೂಗಿಗೆ ಬಡಿತು. ಇದೆಲ್ಲ ಆಗೋದು ಅಪ್ಪುಗೆ ಯಾಕೋ ಇಷ್ಟ ಆಗಿರ್ಲಿಲ್ಲ. ಅಷ್ಟು ಶಕ್ತಿ ಇದ್ದಿದ್ರೆ ಸ್ವಾತಿನ ನಾನೇ ಎತ್ಕೋತೀನಿ ಅಂತ ಅಪ್ಪು ಹೇಳ್ತಿದ್ನೇನೋ ಅನ್ನೋ ಹಾಗಿತ್ತು ಅಪ್ಪುನ ಎಕ್ಸ್ಪ್ರೆಷನ್. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್, ಬೆಂಗಳೂರು. ಒಬ್ಬನೇ ಮಗ ಅಂತ ರಿಯಲೈಸ್ ಆಯ್ತು. ಸ್ವಾತಿ ಹರ್ಷನ್ ಕಡೆ ತಿರುಗಿ ಏನೋ ಹೇಳ್ಬೇಕು. ಅಷ್ಟರಲ್ಲಿ ಅವಳು ತಗೊಂಡಿರೋ ಟ್ಯಾಬ್ಲೆಟ್ ಎಫೆಕ್ಟ್ ನಿಂದ ಸ್ವಾತಿ ನಿಧಾನವಾಗಿ ನಿದ್ದೆಗ್ ಜಾರ್ತಾಳೆ. ಹರ್ಷ ಸ್ವಾತಿನೇ ನೋಡ್ತಾ ಅಲ್ಲೇ ನಿಂತ್ಕೊಂಡಿದ್ದಾನೆ. ಹರ್ಷ ತನ್ನೆದ್ರು ಮಲ್ಗಿದ್ದ ಸ್ವಾತಿನೇ ನೋಡ್ತಾ ಇದ್ದ. ಸ್ವಾತಿನ ಈ ಮುಂಚೆ ಎಲ್ಲೋ ನೋಡಿದ್ ನೆನ್ಪು. ನೆನ್ನೆ ಅವಳ ಘಮ ಬಂದಾಗ್ಲೂ ಹಾಗೆ ಅನ್ಸಿತ್ತು. ಆದ್ರೆ ಹರ್ಷಂಗೆ ನೆನ್ಪಾಗ್ತಾ ಇಲ್ಲ. ತುಂಬಾ ಹತ್ರದಿಂದ ನೋಡಿರೋ ಮುಖ ಇದು ಅಂತ ಅವನಿಗೆ ಅನ್ನಿಸ್ತಾ ಇದ್ರು ಯಾವ್ದು ಸ್ಪಷ್ಟವಾಗಿ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟರಲ್ಲಿ ಆಗ್ಲೇ ರಾಕೇಶ್ ಸ್ವಾತಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹರ್ಷನ್ ಹತ್ರ ಬಂದು, ಬ್ರೋ, ಇವಳಿಗೆ ಅಪ್ಪು ಬಗ್ಗೆ ಏನೂ ಗೊತ್ತಿಲ್ಲ ಅಂದ. ಅದನ್ನ ಕೇಳಿ ಹರ್ಷಂಗೆ ಸ್ವಲ್ಪ ಸಮಾಧಾನ ಆಯ್ತು. ಹರ್ಷ ಮತ್ತೆ ಸ್ವಾತಿನೇ ನೋಡ್ತಾ ಏನೋ ನೆನ್ಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಸ್ವಾತಿಗೆ ಮತ್ತೆ ಪ್ರಜ್ಞೆ ಬಂದಾಗ ಹರ್ಷ ಇನ್ನೂ ಅಲ್ಲೇ ಅವಳೆದುರಿಗೆ ಅವಳನ್ನೇ ನೋಡ್ತಾ ಕೂತಿದ್ದ. ಸ್ವಾತಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇಬ್ರು ಒಬ್ರನ್ನೊಬ್ರು ನೋಡ್ತಾ ಹಾಗೇ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಹರ್ಷನೇ, ಇವಾಗ ಹೇಗಿದ್ದೀರಾ, ಆರ್ ಯು ಆಲ್ ರೈಟ್ ಅಂತ ಕೇಳ್ದ. ಸ್ವಾತಿ ಮಾತಾಡ್ಲಿಲ್ಲ. ಹಾಗೇ ಸುಮ್ನೆ ಕೂತಿದ್ಲು. ಪಕ್ಕದಲ್ಲಿ ಅಪ್ಪು ಇರ್ಲಿಲ್ಲ. ಮತ್ತೆ ಹರ್ಷನೇ, ನೀವೇನ್ ಬೇಕಿದ್ರು ಕೇಳಿ, ನಾನದ್ನ ಅರೇಂಜ್ ಮಾಡ್ತೀನಿ ಅಂದ. ಸ್ವಾತಿ ಹರ್ಷ ಯಾವುದ್ರ ಬಗ್ಗೆ ಹೇಳ್ತಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ನೀವು ಏನ್ ಬೇಕಿದ್ರು ಕೇಳಿ ಅಂದ್ರೆ ಏನರ್ಥ ಅಂತ ಕೇಳಿದ್ಲು. ಆಗ ರಾಕೇಶ್, ಸ್ವಾತಿಯವರೇ, ನೀವು ನಮ್ಮ ಮಗುನ ಕಾಪಾಡಿದೀರಾ, ಅದಕ್ಕೆ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಹೇಳೋದು ತುಂಬಾ ನಾರ್ಮಲ್ ಆಗೋಗುತ್ತೆ. ಅದಕ್ಕೆ ನಮ್ಮ ಬ್ರೋ ನಿಮ್ಗೇನಾದ್ರೂ ದೊಡ್ಡ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ.
ನೀವು ಮಾಡಿರೋ ಹೆಲ್ಪ್ಗೆ ನಾವೇನ್ ಮಾಡಿದ್ರೂ ಕಡಿಮೆನೆ. ಅದಕ್ಕೆ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ದಯವಿಟ್ಟು ಕೇಳಿ ಅಂದ. ಸ್ವಾತಿಗೆ ಅವಮಾನ ಆದಂಗಾಯ್ತು. ನೀವು ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋದೇನ್ ಬೇಡ. ನಾನ್ ಅಪ್ಪನ್ ಕಾಪಾಡ್ದೆ, ಅವನು ನನ್ ಕಾಪಾಡ್ದ. ಅವನಿಲ್ಲ ಅಂದಿದ್ರೆ ನಾನು ಇನ್ನ ಆ ಸ್ಟೋರ್ ರೂಮಲ್ಲೇ ಇರ್ಬೇಕಿತ್ತು. ನನ್ಗೆ ನಿಮ್ಮಿಂದ ಏನು ಬೇಡ ಅಂದ್ಲು. ಸ್ವಾತಿ ಹೀಗ್ ಹೇಳಿದ್ದು ಹರ್ಷಂಗೆ ಇಷ್ಟ ಆಗ್ಲಿಲ್ಲ ಅನ್ಸತ್ತೆ. ಆ ಕೋಪ ಅವನ್ ಕಣ್ಣಲ್ಲಿ ಕಾಣಿಸ್ತಿತ್ತು. ರಾಕೇಶ್ ಹರ್ಷನ್ನ ಗಮನಿಸ್ತಾ ಇದ್ದ. ಅವನ್ ನಡ್ಕೊಂಡಿದ್ ರೀತಿಯಿಂದ ಸ್ವಾತಿಗೆ ತುಂಬಾ ಬೇಜಾರಾಯ್ತು. ಮಾತನ್ನ ಮುಂದುವರಿಸ್ತಾ, ನೋಡಿ, ನಾನು ಯಾರಿಗಾದ್ರೂ ಸಹಾಯ ಮಾಡಬೇಕಾದ್ರೆ ಅವರು ನಮ್ಗೆ ವಾಪಸ್ ಸಹಾಯ ಮಾಡ್ತಾರಾ ಅಂತ ಯೋಚನೆ ಮಾಡಿ ಹಾಗ್ ಮಾಡಿದ್ರೆ ನಮ್ಗೆ ಮನುಷ್ಯತ್ವ ಇರಲ್ಲ ಅಂದ್ಲು. ಸ್ವಾತಿ ಮಾತು ಹರ್ಷನ್ ಕೋಪನ ಇನ್ನೂ ಜಾಸ್ತಿ ಮಾಡ್ತು. ಸಿಚುಯೇಷನ್ ಇನ್ನ ಸೀರಿಯಸ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಂಡ ರಾಕೇಶ್, ಬ್ರೋ, ನೀನ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಇದು ನೀನು ಸ್ವಾತಿಗೆ ಥ್ಯಾಂಕ್ಸ್ ಹೇಳೋ ತರ ಕಾಣಿಸ್ತಿಲ್ಲ. ಅದ್ರ ಬದಲು ಅವಳ ಮೇಲೆ ಏನೋ ಕೋಪ ಇರೋ ಹಾಗೆ ಕಾಣಿಸ್ತಿದೆ. ಕೂಲ್ ಡೌನ್ ಬ್ರೋ ಅಂದ. ರಾಕೇಶ್ ಮಾತಿಗೆ ಹರ್ಷ ಏನು ಹೇಳಲಿಲ್ಲ. ರಾಕೇಶ್ ಎದ್ದು ಸ್ವಾತಿ ಹತ್ರ ಬಂದು, ನೋಡಿ, ನೀವು ತುಂಬಾನೇ ದೊಡ್ಡ ಉಪಕಾರ ಮಾಡಿದೀರಾ. ಅದನ್ನ ನಾವ್ ಯಾವತ್ತೂ ಮರೆಯಲ್ಲ. ನಮ್ ಬ್ರೋ ನಿಮ್ಗೇನಾದ್ರೂ ಮಾಡ್ಬೇಕು ಅಂತ ಇದ್ದಾನೆ. ನೀವ್ ಇಷ್ಟೊಂದು ಫಾರ್ಮಲ್ ಆಗಿರ್ಬೇಡಿ, ಏನ್ ಬೇಕು ಅಂತ ಹೇಳಿ ಅಂದ. ಸ್ವಾತಿ ಮನ್ಸಲ್ಲಿ, ಉಫ್, ಏನಿವ್ರು ನಂಗೇನು ಬೇಡ ಅಂತ ಹೇಳಿದ್ರು ಇಷ್ಟೊಂದು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದ್ಕೊಂಡ್ಲು. ನಿಧಾನವಾಗಿ ಸಮಾಧಾನ ಮಾಡ್ಕೊಂಡು, ನಾನೇನು ಫಾರ್ಮಲ್ ಆಗಿಲ್ಲ, ನಿಜವಾಗ್ಲೂ ನನ್ಗೆ ನಿಮ್ಮಿಂದ ಏನು ಹೆಲ್ಪ್ ಬೇಡ ಅಂದ್ಲು. ಆಗ ಹರ್ಷ, ಅದೆಲ್ಲ ಬಿಡಿ, ನೀವೇನಾದ್ರೂ ಕೇಳಲೇಬೇಕು ಅಂತ ಆರ್ಡರ್ ಮಾಡೋ ಹಾಗೆ ಹೇಳ್ದ. ಆಗ ರಾಕೇಶ್, ಸ್ವಾತಿ, ನಾವು ಅಲ್ಲಿ CCTV ಚೆಕ್ ಮಾಡಿದ್ವಿ. ಅಪ್ಪು ಅವನಾಗೆ ಆ ಸ್ಟೋರ್ ರೂಮ್ಗೆ ಹೋಗಿರೋದು. ಮತ್ತೆ ಮ್ಯಾನೇಜರ್ ಅವನು ಒಳಗಿರೋದು ಗೊತ್ತಿಲ್ಲದೆ ಮಿಸ್ಟೇಕ್ ಆಗಿ ಡೋರ್ ಲಾಕ್ ಮಾಡಿದಾನೆ. ಆದ್ರೆ ನೀವು ನಮ್ಮ ಅಪ್ಪುನ ಕಾಪಾಡಿದೀರಾ. ಪ್ಲೀಸ್, ನಿಮ್ಗೇನ್ ಬೇಕೋ ಕೇಳಿ ಅಂದ. ಸ್ವಾತಿಗೆ ಕೋಪ ಬರ್ತಿತ್ತು. ಛೇ, ಇದೆಂತ ಸ್ಥಿತಿ ಬಂತು ನನ್ಗೆ? ಈ ದುಡ್ಡಿರೋರ್ಗೆ ಪ್ರಪಂಚದಲ್ಲಿ ಎಲ್ಲಾನು ಕೊಂಡ್ಕೊಳಕ್ಕಾಗಲ್ಲ ಅಂತ ಹೇಗೆ ಅರ್ಥ ಮಾಡಿಸ್ಲಿ ಅಂದ್ಕೊಂಡ್ಲು. ಸ್ವಾತಿ ಹರ್ಷನ್ ಕಡೆ ನೋಡಿ, ಸರಿ, ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ಅನ್ಸುತ್ತೋ ಅದನ್ನ ಕೊಡಿ ಅಂದ್ಲು. ದುಡ್ಡು ಅನ್ನೋ ಶಬ್ದ ಕೇಳ್ತಿದ್ದ ಹಾಗೆ ಹರ್ಷನ್ಗೆ ಸಿಟ್ಟು ಬಂತು. ಅದನ್ನ ತೋರ್ಸ್ಕೊಳ್ಳೋಕೆ ನೀರನ್ನ ಕುಡಿದು ಗ್ಲಾಸನ್ನ ಟೇಬಲ್ ಮೇಲೆ ಜೋರಾಗಿ ಕುಕ್ಕದ. ಸ್ವಾತಿಗೆ ಈ ಹರ್ಷನ್ಗೆ ಮತ್ತೆ ಇನ್ನೇನ್ ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಮಗುನ ಕಾಪಾಡಿದ್ದಕ್ಕೆ ಜೈಲಲ್ಲಿ ಕೂಡ ಹಾಕಿ ಶಿಕ್ಷೆ ಕೊಡ್ತಿದ್ದಾರೆ ಅನ್ಸ್ಬಿಡ್ತು. ಆಗ ರಾಕೇಶ್, ಅದೇನು ಅಂದ್ರೆ ಸ್ವಾತಿ, ನಮ್ ಬ್ರೋ ಪ್ರಕಾರ ಸಹಾಯ ಬದಲು ದುಡ್ಡು ಕೊಟ್ರೆ ನಾವ್ ಅವ್ರಿಗೆ ಅವಮಾನ ಮಾಡಿದ ಹಾಗೆ. ಅದವನಿಗಿಷ್ಟ ಇಲ್ಲ ಅಂದ. ಸ್ವಾತಿ, ಯಪ್ಪಾ ಪ್ಲೀಸ್, ಅವಮಾನ ಮಾಡಿದ್ರೂ ಸರಿ, ಮೊದ್ಲು ಇಲ್ಲಿಂದ ಹೋಗಿ ಅಂತ ಮನಸ್ಸಲ್ಲೇ ಗೊಣಕೊಂಡ್ಲು. ಸ್ವಾತಿಗೆ ತುಂಬಾನೇ ಕಿರಿಕಿರಿ ಆಗ್ತಿತ್ತು. ಅದೇ ಕೋಪದಲ್ಲಿ, ಅದಕ್ಕೆ ಏನ್ ಮಾಡ್ಬೇಕು ಇವಾಗ, ನೀವೇ ಹೇಳ್ಬಿಡಿ, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಹರ್ಷ, ನನ್ನ ಮದ್ವೆ ಆಗು ಅಂತ ಸೀರಿಯಸ್ ಆಗಿ ಹೇಳ್ದ. ಆ ಮಾತನ್ನ ಕೇಳಿ ಸ್ವಾತಿಗೆ ಶಾಕ್ ಆಯ್ತು. ಅವಳಿಗೆ ಹರ್ಷನ್ ಮೇಲೆ ಕೂಗಾಡ್ಬೇಕು ಅನ್ನಿಸ್ತು. ಯಾರಾದ್ರೂ ಈ ತರ ತಮಾಷೆ ಮಾಡ್ತಾರಾ? ಅವಳಿಗೇನು ಮಾತಾಡೋಕ್ ಇಷ್ಟ ಇರ್ಲಿಲ್ಲ. ಆದ್ರೂ ಏನು ಕೇಳಿಸ್ದೇ ಇರೋ ಹಾಗೆ, ಏನ್ ಹೇಳಿದ್ದು ನೀವು ಅಂದ್ಲು. ರಾಕೇಶ್ಗೆ ಕೂಡ ಶಾಕ್ ಆಗಿತ್ತು. ಬ್ರೋ, ಆರ್ ಯು ಕ್ರೇಜಿ? ನೀವು ಏನ್ ಮಾತಾಡಿದ್ರಿ ಅಂತ ಗೊತ್ತಾ ಅಂತ ಹೇಳ್ದ. ಸ್ವಾತಿ ತಾಳ್ಮೆಯಿಂದ, ಹರ್ಷ ಅವ್ರೆ, ನಾನು ನಿಮ್ಮ ಮಗುನ ಕಾಪಾಡಿದ್ದಕ್ಕೆ ನೀವು ನನ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತ ಕೇಳಿದ್ಲು. ಅದಕ್ಕೆ ಹರ್ಷ, ಎಸ್, ನೀವು ಹಾಗೆ ಅಂದ್ಕೊಳ್ಳಿ ಅಂದ. ನಾನು ಒಂದು ಮಗುನ ಕಾಪಾಡ್ದೆ, ಇವಾಗ ಆ ಮಗು ತಂದೆ ನನ್ನ ಮದ್ವೆ ಆಗ್ಬೇಕು ಅಂತ ಇದ್ದಾರೆ. ಇದೆಂತ ಜೋಕ್ ಅಂತ ಸ್ವಾತಿ ಹರ್ಷನ್ ಮುಖ ನೋಡಿದ್ಲು. ಆಲ್ರೆಡಿ ಹರ್ಷ ಅವಳ ಉತ್ತರಕ್ಕೆ ಕಾಯ್ತಾ ಅವಳನ್ನೇ ನೋಡ್ತಾ ಇದ್ದ. ಸ್ವಾತಿ ಅವಳ ಮುಖನ ಬೇರೆ ಕಡೆ ತಿರುಗಿಸ್ಕೊಂಡು, ಮೇ ಬಿ ಟ್ಯಾಬ್ಲೆಟ್ಸ್ ತುಂಬಾ ಪವರ್ಫುಲ್ ಅನ್ಸತ್ತೆ, ನನ್ಗೆ ತುಂಬಾ ತಲೆ ತಿರುಗ್ತಾ ಇದೆ ಅಂತ ಅಂದ್ಲು. ಇದನ್ನೆಲ್ಲ ಕೇಳಿಸ್ಕೊಂಡಿದ್ ರಾಕೇಶ್ ಕೂಡ ಮನ್ಸಲ್ಲೇ, ನಂಗೂ ತಲೆ ತಿರುಗ್ತಾ ಇದೆ, ಆದ್ರೆ ನಾನ್ ಯಾವ ಟ್ಯಾಬ್ಲೆಟ್ಸು ತಗೊಂಡಿಲ್ಲ ಅಂದ್ಕೊಂಡ. ಇದೇ ಮಾತನ್ನ ಬೇರೆ ಯಾರೇ ಅಂದಿದ್ರು, ಕಡೆ ಪಕ್ಷ ಒಬ್ಬ ಪೊರ್ಕಿ ಹೇಳಿದ್ರು ಕೂಡ ಇಷ್ಟು ಆಕ್ವರ್ಡ್ ಅನ್ಸ್ತಿರ್ಲಿಲ್ಲ. ಆದ್ರೆ ಈ ಮಾತು ಬಂದಿದ್ದು ವರ್ಧಮಾನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ CEO ಹರ್ಷ್ ವರ್ಧಮಾನ್ ಬಾಯಿಂದ.
ಅದಕ್ಕಾಗಿ ಸ್ವಾತಿಗೆ ಸ್ವಲ್ಪ ಇರುಸುಮುರುಸು ಆಗ್ತಾ ಇತ್ತು. ಹರ್ಷ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್. ಅವನು ಆಲ್ ಆಫ್ ಎ ಸಡನ್ ಹೀಗೆ ಹೇಳ್ದ ಅಂತ ನಂಬೋಕೆ ಕಷ್ಟ ಆಗ್ತಿತ್ತು. ಬೆಂಗಳೂರಲ್ಲಿ ಸಾಕಷ್ಟು ಜನ ಶ್ರೀಮಂತರಿದ್ರು, ಆದ್ರೆ ಹರ್ಷ ಅವರೆಲ್ಲರಿಗಿಂತ ತುಂಬಾ ಡಿಫ್ರೆಂಟ್. ಅವನಿಗೆ ಬೇರೆನೇ ಗತ್ತಿತ್ತು. ಅಷ್ಟೇ ಅಲ್ಲ, ಅವನ ಸಾಧನೆ ಬಗ್ಗೆ, ಅವನ ಬಗ್ಗೆ ಡೈಲಿ ನ್ಯೂಸ್ ಪೇಪರಲ್ಲಿ ಬರೀತಾನೆ ಇದ್ರು. ಹರ್ಷನ್ ಹಾಗೆ ಇನ್ನೊಬ್ರು ಇರೋಕೆ ಸಾಧ್ಯ ಇಲ್ಲ. ಅವನು ಮದ್ವೆ ಆಗ್ತಾನೆ ಅಂದ್ರೆ ಟಾಪ್ ಸೆಲೆಬ್ರಿಟೀಸ್, ಬಿಸ್ನೆಸ್ ಮ್ಯಾನ್ ಮಕ್ಕಳು ಕ್ಯೂನಲ್ಲಿ ನಿಲ್ತಿದ್ರು. ಅಂಥದ್ರಲ್ಲಿ ಅವನು ಹೀಗ್ ಮಾತಾಡೋಕ್ ಹೇಗ್ ಸಾಧ್ಯ ಅಂತ ಸ್ವಾತಿ ಯೋಚನೆಗೆ ಬಿದ್ಲು. ಬೈ ದ ವೇ ಮಿಸ್ಟರ್ ಹರ್ಷ, ನಾನು ನಿಮ್ ಬಗ್ಗೆ ನ್ಯೂಸ್ ಪೇಪರಲ್ಲಿ ಓದಿದ್ದೀನಿ. ಬ್ಯಾಂಗ್ಳೂರ್ ಮಿರರ್ನಲ್ಲಿ ನಿಮ್ಗೆ ಹುಡುಗರ ಮೇಲ್ ಮಾತ್ರ ಆಸಕ್ತಿ ಅಂತ ಬರೆದಿತ್ತು. ಅದು ನಿಜಾನಾ? ಅದಕ್ಕೆ ನೀವು ಕಾಂಪ್ರಮೈಸ್ ಆಗಿ ನನ್ನ ಮದ್ವೆ ಆಗುವಂತ? ಸ್ವಾತಿ ಸ್ವಲ್ಪನೂ ಸಂಕೋಚ ಇಲ್ಲದೆ ಕೇಳಿದ್ಲು. ಇದನ್ನ ಕೇಳಿ ರಾಕೇಶ್ ನಗೋದಕ್ಕೆ ಶುರು ಮಾಡ್ದ. ಹರ್ಷ ಅವನ ಕೈನ ಮುಷ್ಟಿ ಮಾಡಿ ಬಿಗಿ ಹಿಡ್ದ. ನೋಡಿದ್ರೆ ಗೊತ್ತಾಗ್ತಿತ್ತು ಹರ್ಷಂಗೆ ಕೋಪ ಬಂದಿದೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ರಾಕೇಶ್ ಸ್ವಾತಿ ಕಡೆ ನೋಡಿ, ಮಿಸ್ ಸ್ವಾತಿ, ಇದೆಂತ ಪ್ರಶ್ನೆ? ನಮ್ ಬ್ರೋಗೆ ಆತರ ಹುಡುಗರನ್ನ ಇಷ್ಟಪಡ್ತಾ ಇದ್ರೆ ಅಪ್ಪು ಹೇಗೆ ಹುಟ್ಟೋಕ್ ಸಾಧ್ಯ ಹೇಳಿ ಅಂದ. ಅದಕ್ಕೆ ಸ್ವಾತಿ, ಅವರು ಯಾರೋ ಬಾಡಿಗೆ ತಾಯಿಯಿಂದ ಅಥವಾ IVF ಮಾಡಿ ಮಗುನ ಪಡ್ಕೊಂಡಿರ್ಬೋದು ಅಂತ ಮೆಲ್ಲಗೆ ಮಾತಾಡಿದ್ಲು. ಅದಕ್ಕೆ ರಾಕೇಶ್, ಸ್ವಾತಿ, ನಮ್ ಬ್ರೋಗೆ ಹುಡುಗ ಅಂದ್ರೆ ಇಷ್ಟ ಇದ್ದಿದ್ರೆ ನಿಮಗೆ ಯಾಕೆ ಪ್ರಪೋಸ್ ಮಾಡ್ತಿದ್ದ ಅಂದ. ಅದಕ್ಕೆ ಕೇಳಿದ್ದು ನಾನು. ಮೇ ಬಿ ಅವರಿಗೆ ಹುಡುಗರನ್ ಕಂಡ್ರೆ ಇಷ್ಟ ಅನ್ನೋದನ್ನ ಮುಚ್ಚಿಡೋಕೆ ಹಾಗೆ ಕೇಳಿದ್ರು ಅನ್ಸತ್ತೆ ಅಂತ ಹೇಳಿ ಸ್ವಾತಿ ಹರ್ಷನ್ ಕಡೆಗೆ ನೋಡಿದ್ಲು. ರಾಕೇಶ್ ನಗ್ತಾ, ಬ್ರೋ, ಇನ್ನು ನಾನು ನಿನ್ನ ವಹಿಸ್ಕೊಂಡ್ ಮಾತಾಡೋಕ್ ಹೋಗಲ್ಲ, ಇನ್ನೆಲ್ಲ ನಿನ್ಗೆ ಬಿಟ್ಟಿದ್ದು ಅಂದ. ಸ್ವಾತಿ ಹರ್ಷನ್ ಕಡೆ ನೋಡ್ತಾ, ಮತ್ತೆ ನಿಮ್ಗೆ ಫೇಮಸ್ ಫ್ಯಾಷನ್ ಡಿಸೈನರ್ ಅಕುಲ್ ರೆಡ್ಡಿ ಜೊತೆ ಅಫೇರ್ ಇದೆ ಅಂತ ಜನ ಮಾತಾಡ್ತಾರೆ, ಹೌದಾ ಅಂತ ಕೇಳಿದ್ಲು. ತುಂಬಾ ಹೊತ್ತಿಂದ ಹರ್ಷ ಏನೂ ಮಾತಾಡದೆ ಅವರಿಬ್ರು ಮಾತಾಡೋದನ್ನೇ ಕೇಳ್ತಾ ಇದ್ದ. ಅವನೆದ್ದು ರಾಕೇಶ್ ಹತ್ರ ಬಂದು ಅವನ್ ಕೋಟ್ನ ಕೈಗೆ ಕೊಡ್ತಾ, ರಾಕಿ, ನೀನಿಗಿಲ್ಲಿಂದ ಹೊರಡು ಅಂದ. ರಾಕೇಶ್ಗೆ ಶಾಕ್ ಆಯ್ತು. ಗಾಬರಿಯಿಂದ, ಯಾಕೆ ಬ್ರೋ, ಏನ್ ಮಾಡ್ತೀಯಾ ಅಂತ ಕೇಳ್ದ. ಹರ್ಷ ಅವನ್ ಕೈ ತೋಳನ್ನ ಮೇಲಕ್ ಮಡಚ್ತಾ, ನಿಜವಾಗ್ಲೂ ನನ್ಗೆ ಯಾರನ್ನ ಕಂಡ್ರೆ ಇಷ್ಟ ಅಂತ ಇವಳಿಗೆ ಹೇಳ್ತೀನಿ ಅಂದ. ರಾಕೇಶ್ ನಗ್ತಾ, ಇನ್ನೆಲ್ಲ ನಿಂಗ್ ಬಿಟ್ಟಿದ್ದು ಬ್ರೋ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಸ್ವಾತಿಗೆ ಹರ್ಷ ಹಾಗೆ ಆಡೋದನ್ನ ನೋಡಿ ಭಯ ಆಯ್ತು. ಹರ್ಷ ಯಾಕೆ ಕೈ ತೋಳನ್ ಮಡಚ್ತಾ ಇದ್ದಾನೆ ಅಂತ ಅನುಮಾನ ಬಂತು. ನಾಲ್ಗೆ ತಡವರಿಸ್ತಾ, ನೋಡಿ ಹರ್ಷ ಅವ್ರೆ, ನಾನು ಜನ ಮಾತಾಡೋದನ್ನ ನಿಮ್ ಕೇಳ್ದೆ ಅಷ್ಟೇ, ನಿಮ್ಮಿಂದ ನನ್ಗೇನೂ ಬೇಕಾಗಿಲ್ಲ ಅಂದ್ಲು. ತಾನ್ ಹೇಳಿರೋದ್ರಲ್ಲಿ ತನ್ನ ತಪ್ಪಿಲ್ಲ ಅಂತ ಹೇಳೋ ಹಾಗಿತ್ತು ಸ್ವಾತಿಯ ಆ ಮಾತು. ಮತ್ತೆ ಮಾತನ್ನ ಮುಂದುವರಿಸ್ತಾ, ನೀವ್ ನನ್ಗೆ ಥ್ಯಾಂಕ್ಸ್ ಹೇಳ್ಬೇಕಿಲ್ಲ, ನಿಮ್ ಹತ್ರ ನನ್ಗೆ ಏನೂ ಕೇಳೋದಿಲ್ಲ. ಹಾಗೇನಾದ್ರೂ ಕೊಡ್ಲೇಬೇಕು ಅಂತ ಇದ್ರೆ ನನ್ಗೇನ್ ಬೇಕು ಅಂತ ಕೇಳೋದನ್ನ ಬಿಡಿ. ನಾನು ಆಡಿಷನ್ಗೆ ಹೊರಡ್ಬೇಕು, ಆಲ್ರೆಡಿ ಲೇಟ್ ಆಗಿದೆ. ಡೆಸ್ಟಿನಿ ಅಂತ ಇದ್ರೆ ಮುಂದೆ ಯಾವತ್ತಾದ್ರೂ ಸಿಗ್ತೀವಿ, ಅಲ್ಲಿವರೆಗೂ ಬಾಯ್ ಅಂತ ಹೇಳಿ ಸ್ವಾತಿ ಬೆಡ್ ಮೇಲಿಂದ ಎದ್ದು ಗಡಿಬಿಡಿಯಿಂದ ಹೊರಟ್ಲು. ಇನ್ನೇನು ಬಾಗಿಲ್ ಹತ್ರ ಹೋಗ್ಬೇಕು ಅಷ್ಟ್ರಲ್ಲಿ ಹರ್ಷ ಸ್ವಾತಿ ಹತ್ರ ಬಂದ. ಭಯದಿಂದ ಸ್ವಾತಿ ಹಿಂದಕ್ ಸರಿತಾಳೆ. ಆದ್ರೆ ಹರ್ಷ ಒಂದ್ ಬ್ಯಾಗ್ನ ಅವಳಿಗೆ ಕೊಡ್ತಾ, ಇದರಲ್ಲಿ ಮೆಡಿಸಿನ್, ಡಾಕ್ಟರ್ ಫೈಲ್ ಇದೆ, ತಗೊಳ್ಳಿ ಅಂದ. ಓ, ಥ್ಯಾಂಕ್ ಯು, ನಾನೀಗ ಹೊರಡ್ತೀನಿ ಅಂತ ಹೇಳಿ ಬಾಗಿಲತ್ರ ಹೋಗುವಾಗ ಹರ್ಷ, ಸ್ವಾತಿ, ಹೋಗೋಕೆ ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂದ. ಎಷ್ಟು ಕೊಬ್ಬು ಇವನಿಗೆ, ನನ್ಗೆ ಆರ್ಡರ್ ಮಾಡಕ್ ಇವನ್ ಯಾರು? ಸ್ವಾತಿ ಹರ್ಷನ್ ಮೇಲೆ ಕೂಗಾಡೋಕೆ ಹಿಂದೆ ತಿರುಗಿದ್ರೆ ಹರ್ಷ ಒಂದು ಪೆನ್ ಮತ್ತೆ ಪೇಪರ್ನ ಸ್ವಾತಿ ಕೈಗೆ ಕೊಡ್ತಾ, ನೀವು ಒಂದ್ ಲೆಟರ್ ಬರಿಬೇಕು ಅಂತ ಹೇಳ್ದ. ಏನ್ ಲೆಟರ್ ಅಂತ ಸ್ವಾತಿ ಅನುಮಾನದಿಂದ ಕೇಳಿದ್ಲು. ನನ್ಗಲ್ಲ, ಅಪ್ಪುಗಾಗಿ ಒಂದ್ ಲೆಟರ್ ಬರೀತೀರಾ ಅಂತ ಹರ್ಷ ಸ್ವಾತಿ ಹತ್ರ ರಿಕ್ವೆಸ್ಟ್ ಮಾಡೋ ತರ ಕೇಳ್ತಾನೆ. ಓಕೆ, ಅಪ್ಪು ಅಂತ ಮುದ್ದು ಹುಡುಗನ್ಗೋಸ್ಕರ ಒಂದಲ್ಲ 100 ಪತ್ರ ಬೇಕಿದ್ರೂ ಬರಿತೀನಿ ಅಂತ ಹೇಳಿ ಸ್ವಾತಿ ಲೆಟರ್ ಬರೆಯೋದಕ್ಕೆ ಶುರು ಮಾಡಿದ್ಲು. ಅವಳು ಟೇಬಲ್ ಮೇಲ್ ಕೂತು ಲೆಟರ್ ಬರಿತಾ ಇದ್ರೆ ಅವಳ ಮುಂಗುರುಳು ಅವಳ ಮುಖದ ಮೇಲೆ ಬೀಳ್ತಾ ಇತ್ತು. ಅವಳನ್ನೇ ನೋಡ್ತಾ ಹರ್ಷ ಒಂದು ಮೂಲೆಯಲ್ಲಿ ನಿಂತಿದ್ದ. ನಿಜಕ್ಕೂ ಸ್ವಾತಿ ತುಂಬಾ ಸುಂದರವಾಗಿದ್ಲು. ಲೆಟರ್ ಬರೆದ್ಮೇಲೆ ಅದನ್ನ ಹರ್ಷನ್ ಕೈಗೆ ಕೊಟ್ಟು ಸ್ವಾತಿ ಅಲ್ಲಿಂದ ಹೊರಟ್ಲು.
ಹರ್ಷ ಸ್ವಾತಿ ಕೈಯಿಂದ ಲೆಟರ್ ತಗೊಂಡು ಅವಳು ಹೋಗೋದನ್ನೇ ನೋಡ್ತಾ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಹರ್ಷ ರೂಮಿಂದ ಆಚೆ ಬಂದ. ಆಗ ರಾಕೇಶ್ ತುಂಬಾ ಎಕ್ಸೈಟ್ಮೆಂಟ್ ಇಂದ ಓಡ್ ಬಂದು, ಬ್ರೋ ಬ್ರೋ ಬ್ರೋ, ನೀನು ಒಂದ್ ಹುಡುಗಿಗ್ ಪ್ರಪೋಸ್ ಮಾಡ್ತೀಯ ಅಂತ ನಾನ್ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಎಷ್ಟೋ ದಿನದಿಂದ ನಾನು ನ್ಯೂಸ್ ಪೇಪರ್ ಅವರು ನಿನ್ ಬಗ್ಗೆ ಹೇಳ್ತಿರೋದು ನಿಜ ಅನ್ಕೊಂಡಿದ್ದೆ. ಆದ್ರೆ ಅನ್ನುವಾಗ ಸಿಟ್ಟಿಂದ ಶಟ್ ಅಪ್ ಅಂತ ಹರ್ಷ ಕೂಗ್ದ. ಅದಾದ್ಮೇಲೆ ರಾಕೇಶ್ ಏನೂ ಮಾತಾಡ್ಲಿಲ್ಲ. ಎಷ್ಟೇ ದೊಡ್ಡವನಾದ್ರೂ ಅವನಿಗೆ ಅಣ್ಣ ಅಂದ್ರೆ ಭಯ ಇತ್ತು. ಆದ್ರೆ ಹರ್ಷ ಯಾಕೆ ಸ್ವಾತಿಗೆ ಮದ್ವೆ ಆಗು ಅಂತ ಹೇಳ್ತಿದ್ದಾನೆ ಅನ್ನೋ ಹುಳ ಆಗ್ಲೇ ಅವನ ತಲೆಯಲ್ಲಿ ಕೊರಿಯೋದಕ್ಕೆ ಶುರುವಾಗಿತ್ತು. ಮುಂದಿನ ಕಥೆ ತಿಳ್ಕೊಳ್ಳೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳಿ ಸ್ವಾತಿ ನಕ್ಷತ್ರ.